Today we are here with for Vidyapati. The superstar Vidya and I am Vidyapati. Title heroine ಮೇಲಿದೆ. How comfortable are you? ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಏನಾದ್ರೇನು ಈಗ ನೋಡ ನಾವು ರೋಡಲ್ಲಿ ಮಲಗಿದ್ರು ಬೆಳಿಗ್ಗೆ ಎದ್ದು ಬಂದ ಮೇಲೆ ಸುಪ್ಪತ್ತಿಗೆಯಿಂದ ಎದ್ದು ಬಂದಂಗೆ ಕಾಣಬೇಕು. ರಿಯಲ್ ಲೈಫಲ್ಲಿ ನಾನು ಪೂಜಾಪತಿನೇ ಅಲ್ವಾ. Television actors can't make it big on big screen ಅಂತ. I'm working with versatile actors who are. How much do you credit Dhananjay to shape your career? ಇಂಡಸ್ಟ್ರಿಯಲ್ಲಿ ಬಂದ್ರೂ ನಾವಿಬ್ರು ಜೊತೆ ಕೆಲಸ ಮಾಡೋಕ್ಕಾಗಲಿಲ್ಲ. ಈ ಕ್ರಾಫ್ಟ್ನ ಜನ ಹೇಗೆ ಇಷ್ಟಪಡ್ತಾರೆ ಇವಾಗ? ಫಸ್ಟ್ ಒಗ್ಗರಣೆ ಆಗ್ದ ಕೊನೆಯಲ್ಲಿ ಒಗ್ಗರಣೆ ಆಗ್ದ ಅವ್ರು ಕೇಳಲ್ಲ. Today we are here with Nagabhushan, Dr. Nagabhushan and Malaika Vasupal for Vidyapati in conversation with the two lead actors of the film. Nagabhushan, first ನಾನು ನಿಮಗೆ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂತಲೇ ನಂಗೆ ಕುತೂಹಲ ಇತ್ತು ಪ್ರತಿ ಸತಿ. ಅದು ಇವತ್ತು ಕೇಳೋ ಸೌಭಾಗ್ಯ ಆಯಿತು ನನಗೆ. ಏನಿಲ್ಲ ಮೇಡಮ್, ಅದು ಕಾಲೇಜ್ ಡೇಸಿಂದನು ಸುಮ್ಮನೆ ಯಾರು ಬಂದು ನಿಮ್ಮ ಹೆಸರು ಅಂತಂದರೆ ನಾನು ಡಾಕ್ಟರ್ ನಾಗಭೂಷಣ್ ಅನ್ನೋದು. ನೀವು ಬಟ್ ಇಂಜಿನಿಯರಿಂಗ್ ಅಲ್ವ ಮಾಡ್ತಾ ಇರೋದು? ಇಲ್ಲ PhD ಮಾಡಿದ್ದೆ. ಹೌದಾ, ಏನು ಯಾವುದ್ರ ಮೇಲೆ PhD ಮಾಡಿದ್ವಿ ಅಂತ ಕೇಳಿ ಸುಮ್ಮನೆ ಏನೋ ಒಂದು ಹೇಳುವೆ. ಆವಾಗ ಬಾಯಿಗೆ ಏನು ಬರುತ್ತೆ ಹೇಳುವೆ, ದಕ್ಷಿಣ ಕರ್ನಾಟಕದ ಜಾನಪದ ಕಲೆಗಳು ಒಂದು ಅವಲೋಕನ, ಈ ಥರದ್ದು ಏನೋ ಒಂದು ಹೇಳುವೆ. ಅದು ಕೇಳಿದ್ರೆ ಏನೋ ಥೀಸಿಸ್ ಹೆಸರು ಅಂತ ಅನ್ಸುತ್ತಲ್ಲ ಅಟ್ಲೀಸ್ಟ್. ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ಮಾಡಿದರೆ ಈ ಥರದ್ದು ಸುಮ್ಮನೆ ಅವಾಗ ಹೇಳ್ಕೊಂಡು ಮಾಡ್ತಾಯಿದ್ದು. ಮತ್ತು ಅದಾದಮೇಲೆ ನಾವು KEB ಅಂತ ಯೂಟ್ಯೂಬ್ ಚಾನಲ್ ಮಾಡಿದಾಗ ನಾನು ಡಾಕ್ಟ್ರು ಸೈಕ್ಯಾಟಿಸ್ಟು ಪವನ್ ಕುಮಾರ್, ನಮ್ಮ ಲೂಸಿಯಾ ಪವನ್ ಕುಮಾರ್ ಅವರು ಪೇಷೆಂಟ್ ಅಂತ ಒಂದು ಎಪಿಸೋಡ್ ಮಾಡಿದ್ವಿ. ಸೊ ಅದಾದಮೇಲೆ ಇಂಡಸ್ಟ್ರಿ ಯಾರು ಸಿಕ್ಕಿದ್ರು ಡಾಕ್ಟ್ರೇ ಅಂತ ಕರೆಕ್ಟ್ ಶುರು ಮಾಡಿಬಿಟ್ರು. ಸೊ ಅದು ಹಂಗೆ ಉಳ್ಕೊಂಡ್ಬಿಡ್ತು. ನನಗೆ ನಾಗಭೂಷಣ್ ನೋಡಿದಾಗ ಮತ್ತು ಇಟ್ಸ್ ವೆರಿ ರೇರ್ ಇನ್ ಕನ್ನಡ ಇಂಡಸ್ಟ್ರೀಲಿ ನಾವು ಏನೋ ಅ ಪರ್ಸನ್ ಹೂಸ್ ಅನ್ ಆ್ಯಕ್ಟರ್ ಅಂದರೆ ಒಂದು ಏನಂದರೆ ಎಲ್ಲರಿಗೂ ಒಂದು ಪರ್ಸನಾಲಿಟಿ, ಒಂದು ಹೀರೋ ಮೆಟೀರಿಯಲ್ ಅಂತ ಹೇಳ್ತೀವಿ. ಬಟ್ ನಾಗಭೂಷಣ್ ನೋಡಿದಾಗ ಒಂದು ಆ್ಯಕ್ಟರ್ ಮೆಟೀರಿಯಲ್. ಥ್ಯಾಂಕ್ ಯು ಮ್ಯಾಮ್. ಯು ಡೋಂಟ್ What a compliment. ಥ್ಯಾಂಕ್ ಯು. ದಟ್ ಇಸ್ ಡಿಫ್ರೆನ್ಸ್. ಯು ಡೋಂಟ್ ನೀಡ್ ಅ ಪರ್ಸನಾಲಿಟಿ ಟು ಎಂಟರ್ಟೈನ್ ಅಂತ. ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ದಟ್ 6 foot ಅದೆಲ್ಲ ಆ ಥರ ಏನಿಲ್ಲ. ಬಟ್ ಸ್ಟಿಲ್ ಯು ಎಂಟರ್ಟೈನ್. ಸೊ ನಿಮಗೆ ವೆನ್ ಐ ಸೇ ದಿಸ್ ವಾಟ್ ಡು ಯು ಫೀಲ್? ನಂಗೆ ಖುಷಿಯಾಗುತ್ತೆ. ನಾನು ಆಗಬೇಕಾಗಿದ್ದು ಅದೇನೆ. ನಾನು ಹೀರೋ ಅಂತ ಅಂದ್ಕೊಳ್ಳೋದು ನಾನು ಇದ್ರಲ್ಲಿ ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಬಿಟ್ಟರೆ ನಾನು ಹೀರೋ ಅಂತ ನಾನು ಎಲ್ಲೂ ಹೇಳ್ಕೊತಾ ಇಲ್ಲ, ಎಲ್ಲೂ ಕಾನ್ಷಿಯಸ್ಲಿ. ಯಾಕಂದರೆ ನನಗೇನು ಅದು ಮುಜುಗರ. ಒಂದು ನನಗೆ ಆ್ಯಕ್ಟರ್ ಅನ್ಸ್ಕೊಳ್ಳೋದು ಭಾಳ ಖುಷಿ ಇದೆ. ಅದಾಗಬೇಕು ಅಂತಲೇ ಬಂದನು. ನನಗೆ ಆ ಥರದ್ದೇ ಸಬ್ಜೆಕ್ಟ್ಸ್ ಇಷ್ಟ. ಲೈಕ್ ನನಗೆ ಯಾರು ಬಂದು ಇದು ಸ್ಟಾರ್ ಫುಲ್ ಇಂಥದ್ದು ಆ್ಯಕ್ಷನ್ ಇದು ಹಂಗೆ ಹಿಂಗೆ ಅಂತೆಲ್ಲ ಬಂದ ನಾನು ಇದು ಮಾಡೋಕ್ಕೆ ಬೇರೆಯವ್ರು ಇದ್ದಾರೆ, ನಾನು ಮಾಡೋದು ಬೇರೆ ಥರ ಸಿನಿಮಾಗಳಿದ್ದಾವೆ, ನನಗೆ ಅದೇ ಮಾಡಬೇಕು ಅಂತ. ಆಮೇಲೆ ಈಗ ಮೇಡಮ್ ಈಗ ಈ ಕಾಮಿಡಿದು ನೋಡಿ ಎವಲ್ಯೂಷನ್ ಮೇಡಮ್. ನೀವು ಮುಂಚೆ ಕಾಮಿಡಿದೇ ಒಂದು ಸಪ್ರೇಟ್ ಟ್ರ್ಯಾಕ್ ಇರ್ತಿತ್ತು ಸಿನಿಮಾಗಳಲ್ಲಿ. ಮೇನ್ ಕತೆಗೂ ಇದಕ್ಕೂ ಸಂಬಂಧ ಇರ್ತಿರಲಿಲ್ಲ, ಸುಮ್ಮನೆ ಏನೋ ಬರೋದು ಹಿಂಗೆಲ್ಲ ಹೋಗ್ತಾ ಇದ್ವು. ನಂತರ ಓಕೆ ಬ್ಲೆಂಡ್ ಆಗ್ತಾ ಬಂತು. ಬಟ್ ಈಗ ಹೆಂಗಾಗಿದೆ ಅಂತಂದರೆ ಇಟ್ ಈಸ್ ಅ ಸೀರಿಯಸ್ ಬಿಸ್ನೆಸ್. ಕಾಮಿಡಿ ಇಸ್ ಅ ಸೀರಿಯಸ್ ಬಿಸ್ನೆಸ್ ಇನ್ ಮೂವೀಸ್. ಅಂದರೆ ಅವಶ್ಯಕತೆ ಇಲ್ಲದೆ ಬರೋಂಗಿಲ್ಲ ಪಾತ್ರ ಅಥವಾ ಸೀನ್ ಬರೋಂಗಿಲ್ಲ. ಆಮೇಲೆ ಅನ್ನೆಸರಿ ಬರೀ ಪಂಚ್ ಡೈಲಾಗ್ ಹೇಳಿ ನೀನು ಕಾಮಿಡಿ ಮಾಡೋದಲ್ಲ. ಅಲ್ಲೊಂದು ಡೈಲಾಗ್ ಇಲ್ಲದೆ ಕೂಡ ನಾನು ನಗಿಸಬಲ್ಲನ ಇಲ್ವಾ, ದಟ್ ಪ್ರೂವ್ಸ್ ವೆದರ್ ಐ ಆಮ್ ಆನ್ ಆಕ್ಟರ್ ಆರ್ ನಾಟ್ ಅಂತ ಅಲ್ವಾ. ಸೊ ನನ್ಗೆ ಆ ಥರ ಚಾಲೆಂಜಸ್ ಇಷ್ಟ. ನನಗೆ ಅವ್ರು ಹೇಳಿದ ಒಂದು ಜ್ಞಾಪಕ ಇದೆ, ಐ ಆಮ್ ನಾಟ್ ಅ ಕಾಮಿಡಿ ಆಕ್ಟರ್, ಐ ಆಮ್ ಅನ್ ಆಕ್ಟರ್ ಹೂ ಡಸ್ ಕಾಮಿಡಿ ಅಂತ. ಐ ಸ್ಟಿಲ್ ರಿಮೆಂಬರ್ ಇಟ್. ಮೊನ್ನೆ ಇಂಟರ್ವ್ಯೂ ಹೇಳಿದ್ರು ಅಲ್ವಾ. ಅಂದರೆ ನಾನು ಈ ಟಗರುಪಲ್ಲೆ ಸಿನಿಮಾ ನೋಡಿದ್ಮೇಲೆ ಮೇಡಮ್ ತುಂಬ ಜನ ಓಕೆ ಇದು ಏನು ಅದು ಬ್ರೇಕಪ್ ಸೀನ್ ಇದೆ ನಂದು, ಎಮೋಷ್ನಲ್ ಆಗಿ ಅವಳಿಗೆ ಬಿಟ್ಬಿಡು ನನ್ನ ಅಂತೆಲ್ಲ ಹೇಳ್ತೀನಿ. ಅದನ್ನ ಇಲ್ಲ ನನಗೆ ನಮ್ಮ ಮಾವನ ಮಗಳು ನೆನಪಾಗ್ಬಿಟ್ಲು ನೀವು ಆಗಂದಾಗ ಅಂದರೆ ಓಕೆ ನನಗೆ ಆವಾಗ ಅನ್ನಿಸ್ತು ಓಕೆ ಇವ್ರಿಗೆ ಅಷ್ಟು ಟಚ್ ಆಗಿದೆ ಅಂತಂದರೆ ನಾನು ಅಷ್ಟು ಚೆನ್ನಾಗಿ ಎಮೋಷ್ನಲ್ ಸೀನ್ಸ್ ಕೂಡ ಮಾಡಿದ್ದೀನಿ ಅಂತ. ಸೊ ಅಂದರೆ ಆ ಥರ ಮಾಡೋದು ನನಗೆ ಯಾವಾಗಲೂ ಇಷ್ಟ. ನನಗೆ ಹೀರೋ ಆ ಥರದ್ದು ಅನ್ನಿಸ್ಕೊಳ್ಳೋದು ಇಷ್ಟ ಇಲ್ಲ. ನಾನು ಈಗಲೂ ಕೂಡ ಅದಕ್ಕೇನೆ ಮೇಡಮ್ ಲೀಡಾಗೂ ಮಾಡ್ತಾಯಿದ್ದೀನಿ, ಸಪೋರ್ಟಿಂಗ್ ರೋಲ್ ಕೂಡ ಮಾಡ್ತಾಯಿದ್ದೀನಿ, ಸ್ಟಿಲ್ ಮುಂದೆನೂ ಮಾಡ್ತೀನಿ. ಅದಕ್ಕೆ ಆ್ಯಕ್ಟರ್ ಅನ್ನೋದು.
That's so nice. ಆಲ್ವೇಸ್ ನಾಟ್ ದ ಲೀಡ್ ಅಂದ್ರೆ ಹೀರೋ ಅಂತ ಅನ್ಸ್ಕೊಂಡು ಹೋಗಕ್ಕೆ ಆನ್ ಆಕ್ಟರ್ ಕ್ಯಾನ್ ಬಿ ಫಿಟ್ ಇನ್ ಟು ಎನಿ ಕ್ಯಾರೆಕ್ಟರ್ ಎಸ್ ಅಂತ ಎಸ್ ಒಂದು ಬಟ್ ಅದರಿಂದ ನಿಮ್ಮ ಪರ್ಸನಾಲಿಟಿಯಿಂದ ನಿಮ್ಮ ಇದರಿಂದ ರಿಜೆಕ್ಷನ್ಸು ಆಗಿದೆಯಾ ಲೈಕ್ ನಿಮ್ಮ ಆ್ಯಕ್ಟಿಂಗ್ ಕೆರಿಯರಲ್ಲಿ ಯಾವ ಥರ ಲೈಕ್ ಸಮ್ವೇರ್ ಯು ವಾಂಟೆಡ್ ಟು ಬಿ ಪಾರ್ಟ್ ಆಫ್ ಅ ಮೂವಿ ಸಮಥಿಂಗ್ ಅವ್ರು ನೀವು ಅವ್ರು ಸೂಟ್ ಆಗಲ್ಲ ಅಂತ ನೀವೇನಾದ್ರು ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಏನಾದ್ರು ಬಂದಿದೆ ರಿಜೆಕ್ಷನ್ಸ್? ಇನ್ನೂ ಆಗಿಲ್ಲ, ಇನ್ನು ಮುಂದೇನಾದ್ರು ಆದರೆ ಹೇಳ್ತೀನಿ. ಸಫರ್ ಏನೂ ಆಗಿಲ್ಲ. ಈಗ ಹಂಗೆ ನೋಡಿದ್ರೆ ಮೇಡಮ್, ಈಗ ನಮ್ಮ ಡೇಲ್ ಮುಸ್ತಫಾ ಸಿನಿಮಾ ಮಾಡಿದಾಗ ಶಶಾಂಕ್ ಮಾಡ್ತಾ ಇದ್ದ. ಶಶಾಂಕನ್ಗೆಲ್ಲೋ ಏನಮ್ಮ ನೀನು ಸಿನಿಮಾ ಮಾಡ್ತಾ ಇದೆಯಾ, ನನಗೊಂದು ರೋಲ್ ಇಲ್ವಾ ಅಂತ. ನಾನು ಶಶಾಂಕ ಅಲ್ಲ, ಅದು ನಿಮಗೆ ರೋಲು ಇಲ್ಲ, ನೀನು ರೋಲ್ ಹೇಳೋ ನಾನು ಮಾಡ್ಕೊತೀನಿ, ನಿನಗೆ ಯಾಕದು ಅಂತ. ಅಂದರೆ ನಾನು ಇಷ್ಟಪಡೋ ಒಂದಷ್ಟು ಜನ ಅಥವಾ ನಾನು ಯಾರ ಜೊತೆ ಬೆಳೆದು ಬಂದಿದ್ದೀನಿ, ಅವರು ಸಿನಿಮಾ ಮಾಡಿದಾಗ ಐ ವಾಂಟ್ ಅದ್ರದ್ದು ಪಾರ್ಟ್ ಆಗ್ಬೇಕು ನಾನು, ಇರೆಸ್ಪೆಕ್ಟಿವ್ ಆಫ್ ವಾಟ್ ರೋಲ್ ಇಟ್ ಈಸ್. ಅದನ್ನ ನಾವು ಚೆನ್ನಾಗಿ ಮಾಡ್ಬೋದಲ್ವ, ಪಾತ್ರ ನಮಗೆ ಬಂದಾಗ ನಾವು ಚೆನ್ನಾಗಿ ಮಾಡ್ಬೋದಲ್ವ. ಅದು ತುಂಬ ನನಗೆ ಭಾಳ ಇಷ್ಟ. ಅದು ಡೇಲ್ ಮುಸ್ತಫಾಲ್ ಚಿಕ್ಕ ಪಾತ್ರ ಆದರೂ ಇಲ್ಲಿವರೆಗೂ ಪ್ಯಾಂಟ್ ಹಾಕೋತೀನಿ. ಅದು ನಾನೇ ಒಂದು ಮ್ಯಾನರಿಸಮ್ ಮಾಡ್ಕೊಂಡೆ, ಇಲ್ಲಿವರೆಗೂ ಪ್ಯಾಂಟ್ ಎತ್ಕೊಂಡು ಹಿಂಗೆಲ್ಲ ಯಾರೋ ಬಾರೋ ಆ ಥರದ್ದೆಲ್ಲ ಮಾಡಿಕೊಂಡು ಪ್ರಾರಬ್ಧ ಅಂತ ಹಿಂಗೆಲ್ಲ ಮಾಡ್ಬೇಕು. ಬಟ್ ಹೌ ಮಚ್ ಯು ಕ್ರೆಡಿಟ್ ಧನಂಜಯ್ ಟು ಶೇಪ್ ಯುವರ್ ಕೆರಿಯರ್? ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಿಂದ ನೀವು ಫ್ರೆಂಡ್ಸ್, ಬಟ್ ಹಿ ಕೇಮ್ ಲೇಟರ್ ಅಟ್ ದ ಕೆರಿಯರ್, ಅಂದರೆ ಲೇಟರ್ ಸ್ಟೇಜಸ್ ಅಂತ? ಇಲ್ಲ, ಜೊತೆಗೆ ಇದ್ವಿ ಮುಂಚೆಯಿಂದ. ನಾವು 21 ವರ್ಷದ ಜೊತೆಗೆ ಇದ್ದೀವಿ. ಈಗ ಮದುವೆ ಆದ್ಮೇಲೆ ಸೆಪ್ರೇಟ್ ಆಗಿದ್ದೀವಿ. ಅವಾಗಿನ ಜೊತೆಗೇನೆ ಇದ್ದೀವಿ. ಬಟ್ ಒಂದೇನಾಯ್ತು, ಇಂಡಸ್ಟ್ರಿಯಲ್ಲಿ ಬಂದ್ರೂ ನಾವಿಬ್ರು ಜೊತೆ ಕೆಲಸ ಮಾಡೋಕ್ಕಾಗಲಿಲ್ಲ. ಐ ಮೀನ್ ಬಿಗಿನಿಂಗ್ ಸ್ಟೇಜಸಲ್ಲಿ ನಂದೇನೋ ಸಣ್ಣ ಪಾತ್ರಗಳು ಅಥವಾ ಅಷ್ಟೇನು ಡೈರೆಕ್ಟರ್ ಆಗಿದ್ದೆ ಎಲ್ಲೋ ಒಂದು ಕಡೆ. ಅವನದೇ ಆದ ಸ್ಟ್ರಗಲ್ ಇದ್ದ, ನಿಮಗೆ ಗೊತ್ತು, ನೀವು ಹ್ಯಾವ್ ಸೀನ್ ಹಿಸ್ ಕೆರಿಯರ್ ಅಲ್ವಾ. ಸೊ ಅವನದೇ ಆದ ಸ್ಟ್ರಗಲ್ ಇದ್ದ. ಅವನೇನು ಹೆಲ್ಪ್ ಮಾಡ್ತಿದ್ರೆ ಅವಾಗ ಅಟ್ಲೀಸ್ಟ್ ಒಂದು ಮನೆ ಮಾಡಿ ನಮಗೆಲ್ಲ ಉಳ್ಕೊಳಕ್ಕೆ ಒಂದು ಜಾಗ ಕೊಟ್ಟಿದ್ದ. ನಾವೆಲ್ಲ ಬಂದು ಅಲ್ಲೇ ಒಂದೇ ಕಡೆ ಉಳ್ಕೊಂಡು ಏನೋ ಅವ್ನು ಆವಾಗಲೂ ಹೇಳ್ತಾ ಇದ್ದ, ತಲೆ ಕೆಡ್ಸ್ಕೊಬಿಡಿ, ಏನೋ ಒಂದು ಪ್ರೋಸೆಸ್ಸಲ್ಲಿ ಇರ್ಬೇಕು ನಾವು. ಅಷ್ಟೇನು ಡೈರೆಕ್ಟ್ರ ಮಾಡು, ಇನ್ನೊಂದು ಮಾಡು, ಕೆಲಸ ಕಲಿತಾ ಹೋಗೋಣ, ಏನೋ ಕರ್ಕೊಂಡು ಹೋಗುತ್ತೆ, ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಅದು ಆ್ಯಕ್ಚುಲಿ ನಾವು ಜೊತೆಗೆ ಯಾಕೆ ಮಾಡಿದ್ದು ಬಡವರಸ್ಕಲ್ ಸಿನಿಮಾದಲ್ಲಿ ನೋಡಿ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಯ್ತು ಮೇಡಮ್. ಅಲ್ಲಿವರೆಗೂ ನಾನು ಸಣ್ಣದಾಗಿ ಆ್ಯಕ್ಟರ್ ಆಗಿದ್ರು. 21 ರಿಲೀಸ್ ಆಗಿದೆ. ಸೊ 21 years ಯು ವೇಟೆಡ್ ಟು ವರ್ಕ್ ವಿತ್ ಧನಂಜಯ? ಇಲ್ಲ 21 years ಅಲ್ಲ, ಇಂಡಸ್ಟ್ರಿಗೆ ಬಂದಾದ್ಮೇಲೆ ಅಂದರೆ ಒಂದಷ್ಟು ಆಯಿತು, ಒಂದು 5-6 ವರ್ಷಗಳ ಕಾಲ ಅಂತ ತಗೋತು. ಸೊ ನಾನು ಅದಕ್ಕೂ ಮುಂಚೆ ಬೇರೆದು ಮಾಡ್ತಾ ಹೋಗಿದ್ದೆ. ಬಟ್ ಅದಾದಮೇಲೆ ಓಕೆ, ಈಗ ನಮ್ಮ ಟೀಮು ನಾವೇ ಮಾಡೋಣ ಅಂತ. ಸೊ ಅದಾದಮೇಲೆ ನಾನು ಆ್ಯಕ್ಚುಲಿ ನೀವು ಹೇಳ್ದಂಗೆ ಈ ಕಾಮಿಡಿ ರೋಲ್ಗಳು ಮಾಡ್ತಾ ತುಂಬ ಒಳ್ಳೆ ಸಿನಿಮಾಗಳನ್ನೂ ಮಾಡಿದ್ದೀನಿ, ಕೆಟ್ಟ ಸಿನಿಮಾಗಳನ್ನೂ ಮಾಡಿರ್ತೀವಿ, ಅಥವಾ ಒಳ್ಳೆ ಜನ ಇಷ್ಟಪಡ್ದಿರೋಂಗೂ ಮಾಡಿರ್ತೀವಿ, ಅಥವಾ ಪಾತ್ರನೂ ಇಷ್ಟ ಆಗದೆ ಇರ್ಬೋದು ಆ ಥರನೂ ಸಿನಿಮಾಗಳನ್ನೂ ಮಾಡಿದ್ದೀನಿ. ಆವಾಗೆಲ್ಲ ನಾನು ಬೇಜಾರಾದಾಗ ನನಗೆ ಕೇಳ್ತಾ ಇದ್ದೆ, ಹಿಂಗೆ ಏನಿದು ಇದೆಲ್ಲ ಯಾಕೆ ಮಾಡ್ತಾಯಿದ್ದೀನಿ ನಾನು ಏನಂತ. ಅವನು ಯಾವಾಗಲೂ ನಿಂಗೆ ಬಂದ ತಕ್ಷಣ ನಿನ್ಗೆ ರತ್ನಗಂಬಳಿ ಯಾಕೆ ಬಾ, ಹಂಗೆ ಆಗಲ್ಲ ಯಾವುದೂ ಏನು ಹಂಗೆ ಆಗಲ್ಲ. ಬಟ್ ಅವ್ನಿಗೆ ಯಾವ್ದು ಸ್ಟ್ರಗಲ್ ಇತ್ತಲ್ಲ, ಅದಾದಮೇಲೆ ಉಳಿಸ್ಕೊಳ್ಳೋ ಸ್ಟ್ರಗಲ್ ಇದೆಯಲ್ಲ, ಅದು ಹಂಗೆಲ್ಲ ಆಗಲ್ಲ. ಆಮೇಲೆ ಇನ್ನೊಂದು ಧೈರ್ಯ ಹೇಳ್ತಾ ಇದ್ದವನು, ನೋಡು ನೀನು ಆ್ಯಕ್ಟ್ರು, ತಲೆ ಕೆಡ್ಸ್ಕೊಬೇಡ ಇದಕ್ಕೆಲ್ಲ. ಒಂದು ಸಿನಿಮಾದಲ್ಲಿ ಮೇಕರ್ ಬ್ರೇಕ್ ಅಂತ ಅವ್ನು ಯಾವಾಗ ಮೇಕರ್ ಬ್ರೇಕ್ ಅನ್ನೋ ವರ್ಡ್ ಯೂಸ್ ಮಾಡ್ತಿದ್ದ. ಅದು ಒಂದು ಸಿನಿಮಾದಲ್ಲಿ ಆಗುತ್ತೆ, ತಲೆ ಕೆಡ್ಸ್ಕೊಬಿಡೋದು. ನಿನ್ನ ಹೆಂಗಾದ್ರೂ ಇರಲಿ ನಿನ್ನ ಕ್ಯಾರೆಕ್ಟರ್ನ ಹಿಂಗೆ ಚೇಂಜ್ ಮಾಡ್ಕೋಬೋದು ಅಂತ. ಅದು ಆ್ಯಕ್ಚುಲಿ ಅವನೇ ಟಗರು ಸಿನಿಮಾದಲ್ಲಿ ಮಾಡ್ದ. ಅಷ್ಟೊತ್ತು ಹೀರೋ ಇರೋದಂದ್ರೆ ಒಂದು ಎಂಥ ವಿಲನ್ ಬಂದಲ್ಲ, ಅದು ಒಂದು ಸಿನಿಮಾದಲ್ಲಿ ಆಗಿದ್ದದು. ಸೊ ಆ್ಯಕ್ಟ್ರ್ ಆಗಿದ್ದವನು ಒಂದು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಸಾಕು, ಅವ್ನು ಏನು ಬೇಕಾದ್ರೂ ಮಾಡಬಲ್ಲ, ಬೇರೆ ಥರ ಪ್ರೂವ್ ಮಾಡ್ಕೋಬೋದು ಅಂತ ಅವ್ನು ಯಾವತ್ತೂ ಅವ್ನಿಗೆ ಹೇಳ್ತಾ ಇದ್ದ. ಅದೇ ಆ್ಯಕ್ಚುಲಿ ನನಗೆ ಟಗರು ಪಾಳ್ಯದಲ್ಲಾಗಿದ್ದು, ಅಥವಾ ಈ ಸಿನಿಮಾದಲ್ಲಿ ಕೂಡ ಆಗುತ್ತೆ ಮೇಡಮ್. ಅವ್ರು ನಿಮ್ಮ ಟ್ಯಾಲೆಂಟ್ ನೋಡಿದ್ದಾರೆ ಅಂದರೆ ದೇರ್ ಆರ್ ಪೀಪಲ್, 2 actors ಅಂದರೆ ಇವಾಗ ಧನಂಜಯ್ ನಿಮ್ಮ ಥರ, ದೇರ್ ಆರ್ ಪೀಪಲ್ ಹೂ ಟ್ರಾವೆಲ್ ಟುಗೆದರ್, ಬಟ್ ಶೇಪಿಂಗ್ ಸಂಬಡೀಸ್ ಕೆರಿಯರ್, ಅವ್ರು ನಿಮ್ಮ ಟ್ಯಾಲೆಂಟ್ ನೋಡಿ ನಿಮ್ಗೆ ಗೊತ್ತಿತ್ತು ಇವ್ರನ್ನ ಹೇಗೆ ಬಳಸ್ಕೋಬೋದು ಅಂತ. ಈಸ್ ಮೇಡ್ ಯೂಸ್ ಆಫ್ ಯುವರ್ ಟ್ಯಾಲೆಂಟ್ ಅಂತ ಅನಿಸುತ್ತೆ ನನಗೆ. ಡೆಫಿನೆಟ್ಲಿ ಈಗ ಹಂಗೆ ನೋಡಿದಾಗ ಮೇಡಮ್, ಈಗ ಈ ಟಗರು ಪಲ್ಯ ಆಗಲಿ ಇದಾಗಲಿ ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಇವನು ಯಾರೋ ಇನ್ನೊಬ್ಬ ಬ್ಯಾಂಕಬಲ್ ಆ್ಯಕ್ಟರ್ ಮೇಲೆ ದುಡ್ಡು ಹಾಕ್ಬೋದಾಗಿತ್ತಲ್ವ. ಸೊ ಅವ್ನು ನನ್ನ ಮೇಲೆ ಯಾಕೆ ಹಾಕ್ದ ಅಂತ ನಾನು ಯೋಚನೆ ಮಾಡಿದ್ರೆ
ಸೊ ಅಷ್ಟೇ ಸಾಕಲ್ವಾ. ಸೊ ಡೆಫಿನೆಟ್ಲಿ ಅವ್ನ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಬಟ್ ನೀವು ಅದನ್ನ ಅವ್ನು ಕೇಳಕ್ಕೆ ಹೋದರೆ ಹಂಗೇನಿಲ್ಲ, ಅವನ ಟ್ಯಾಲೆಂಟ್ ಅವ್ನು ಬೆಳ್ಕೊಂಡ ಅಂತ ಅವನು ಹೇಳ್ತಾನೆ. ಸೊ ನನಗೆ ಒಳಗಡೆ ಗೊತ್ತಿದೆ ಅವನದು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ. ಐ ಮೀನ್ ಇನಿಷಿಯಲ್ ಡೇಸಿಂದನೂ ಅದೊಂದು ಫಿನಾನ್ಷಿಯಲ್ ಸಪೋರ್ಟ್ ಇರ್ಬೋದು ಅಥವಾ ಎಮೋಷ್ನಲ್ ಸಪೋರ್ಟ್, ಅದು ಭಾಳ ಮುಖ್ಯ. ಯಾಕಂದರೆ ಈ ಅನ್ಸರ್ಟನ್ ಕೆರಿಯರಲ್ಲಿ ಬಂದು ನಾವು ಮೇಡಮ್ ಒಂದೊಂದು ದಿನ ಎವ್ರಿ ಡೇ ಎದ್ದು ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೊಂಡು ನಾವು ಮನೆಯಿಂದ ಈಚೆ ಹೋಗಿಲ್ಲ ಅಂತಂದರೆ ನಿಮ್ಗೆ ಆಗೋದೇ ಇಲ್ಲ ಇಲ್ಲಿ. ಅಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಒಂದೊಂದು ಹೋದಾಗ ನನಗೆ 200 ರೂಪಾಯಿ ಕೊಡೋರು ಪರ್ ಡೇ. ನಾನು ಕೆಲಸ ಮಾಡಿದ್ರೆ ಅವತ್ತಿಗೆ 200 ರೂಪಾಯಿ ಕೊಡೋರು. ಆ 200 ರೂಪಾಯಿಗೋಸ್ಕರ ನಾನು ಕೆಲಸ ಮಾಡಬೇಕಿತ್ತು. ನೋ ಮ್ಯಾಟರ್ ನಿಮ್ಮ ಟ್ಯಾಲೆಂಟು ಗಿಲೆಂಟ್ ಯಾರು ಕೇಳಲ್ಲ, ನೀವು ಬಂದು ಇವತ್ತು ಕೆಲಸ ಮಾಡಿದಾಗ 200 ರೂಪಾಯಿ ಸಿಗುತ್ತೆ ಅಷ್ಟೇ. ಸೊ ಆ ಥರ ಇದ್ದಾಗ ಯಾವುದು ಗೌರ್ಮೆಂಟ್ ಕೆಲಸನೆಲ್ಲ ಬಿಟ್ಟು ಬಂದು ಇದು ಏನು ಮಾಡ್ತಾ ಇದೀವಿ ನಮ್ಮ ಲೈಫಲ್ಲಿ ಅಂತ ನಮಗೆ ನಾವೇ ಕ್ವಶನ್ ಹಾಕೊಂಡ್ಬಿಟ್ರೆ, ನನ್ನ ಕ್ಲಾಸ್ಮೇಟ್ ಫೋನ್ ಮಾಡ್ತಾನೆ, ಮಗ ಮನೆ ಕಟ್ಸಿದ್ದೀನಿ ಬಾರೋ ಅಂತಾನೆ, ಇವ್ನು ಮನೆ ಕಟ್ಸಿದ್ದೀನಿ ಅಂತಾನೆ, ನಾನು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ ಅಂತ ನಾವು ಹಿಂಗೆಲ್ಲ ಕ್ವಶನ್ ಮಾಡ್ಕೊಂಡಾಗ ಈ ಅನ್ಸರ್ಟನ್ ಫೀಲ್ಡಲ್ಲಿ ನಮಗೆ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಅಥವಾ ನಮ್ಮನ್ನು ಮೋಟಿವೇಟ್ ಮಾಡೋರು ನಮ್ಮ ಸುತ್ತ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಇರಬೇಕು. ಸೊ ನಾನು ಒಂದು ಮಾತು ಹೇಳ್ತೀನಿ ಮೇಡಮ್, ಪ್ರತಿಭೆ ಇರೋನು ಕೂಡ ಬೆಳಿಬೋದು. ಸೊ ಜೊತೆಗೆ ಒಬ್ಬ ಡಾಲಿ ಅಂತ ಗೆಳೆಯ ಇದ್ರೆ ಆರಾಮಾಗಿ ಬೆಳಿಬೋದು. So nice. Of course, I'll get back to you. ಎಸ್ ಪ್ಲೀಸ್. ತುಂಬ ಹೊತ್ತು ಇಷ್ಟೊತ್ತು ಕಾಮಾಗಿದ್ದಿಲ್ಲ ಅವರು. ಇಲ್ಲೇ ಇಷ್ಟೊತ್ತು ಸೈಲೆಂಟಾಗಿ ಕೂತಿರೋದು ನೋಡ್ತಾ ಇರೋದು ನಾನು. ಮಾತಾಡಿಸಿ ಪ್ಲೀಸ್. ನೀವು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಅದು ಇವಾಗ ಲಾಸ್ಟ್ ಹೇಳಿದ್ರಲ್ಲ, ದಟ್ ವಾಸ್ ವೆರಿ ಟಚಿಂಗ್. I'm glad with Malaika's, the way she's kick-starting her career ಅಂತ. ಅಂದರೆ ನಾನು ಅವತ್ತು ಕೇಳಿದೆ, you have proved some doubters wrong, that television actors can't make it big on big screen ಅಂತ. But Malaika has done it. That means a lot, ma'am, to me. It's a very big statement. ಇನ್ನೂ ಮಾಡೋ ತುಂಬ ಕೆಲಸ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಐ ಫೀಲ್ ದೇವ್ರಿಗೆ ಐ ಥಿಂಕ್ ಐ ಗಾಡ್ಸ್ ಬ್ಲೆಸ್ಡ್ ಚೈಲ್ಡ್ ಅಂತ ಅನಿಸುತ್ತೆ. ಸೀರಿಯಲ್ ಕೂಡ ಹಿಟ್ ಆಯಿತು, ಸಿನಿಮಾ ಕೂಡ ಹಿಟ್ ಆಯಿತು, ಹಾಗೆ ನಮ್ಮ ಸಿನಿಮಾ ಕೂಡ ಹಿಟ್ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ. ಬಟ್ ಜನರಲಿ ಕಮ್ ಉಪಾಧ್ಯಕ್ಷ ಒಂದು ಸಕ್ಸಸ್ ಬಂದಿದೆ, ಅದರಿಂದ ವಿದ್ಯಾಪತಿ. ಯು ಗಾಟ್ ವಿದ್ಯಾಪತಿ ಬಿಕಾಸ್ ಆಫ್ ಉಪಾಧ್ಯಕ್ಷನಾ? ಐ ಥಿಂಕ್ ನನಗನ್ಸ್ದಂಗೆ DOP ನೋಡಿದ್ದು ಅನಿಸುತ್ತೆ ಸಿನಿಮಾ. ನೀವು ಯಾರು ಸಿನಿಮಾ ನೋಡೋದಿಲ್ಲ, ಇವರು ನಮ್ಮ DOP ಸಿನಿಮಾ ನೋಡಿದಾಗ ಲವಿತ್ ಸರು ಅವ್ರು ಫೋನ್ ಮಾಡಿದ್ಮೇಲೆ ಶೂಟ್ ಆಗ್ಬೋದು ಅಂತ ಹಂಗೆ ಕಾಲ್ ಅಂತ. ಯಾ ಮೇ ಬಿ ಉಪಾಧ್ಯಕ್ಷ ಅದು ಪ್ಯೂರ್ ನಿಮ್ಮನ್ನು ಕಾಸ್ಟ್ ಮಾಡಿದ್ದು ಡೈರೆಕ್ಟರ್ಸ್ ಕಾಲ್ ಅದು. ಓಕೆ. ಸೊ ನಿಮ್ಮ ಮಾಡಾದ್ಮೇಲೆ ನನಗೆ ಮೆಸೇಜ್ ಮಾಡಿದರು, ಇವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಬಟ್ ಏನು ಗೊತ್ತಾ, again, Chikkanna is an actor, a person who brings a lot of humor. So is Nagbhushan. Yeah. So you have got to work with people who entertain, and you are around them. So what do you feel like? Usually they say, I want to, be starred alongside a lead hero, ಅಥವಾ star, ಆ ಥರ ಇರುತ್ತೆ. But when you have to work with somebody like Nagbhushan or Chikkanna, ಅದೇನು ಅನಿಸ್ತವಾಗ? See, first when I signed movie for Upadyaksha, production ಚೆನ್ನಾಗಿದೆ, ಕತೆ ಚೆನ್ನಾಗಿದೆ ಅಂತ I signed the movie. And later knowing Chikkanna sir, like how he is and what kind of humor he brings on, and he puts smile on everybody's face on screen. So ಅದು ನನಗೆ ಕೆಲಸ ಮಾಡ್ತಾ it was very easy to work with him. ಅಂದರೆ people will definitely be judgmental for some one the other thing. ಇವಾಗ ಎಲ್ಲರೂ ನಾವು ಪ್ಲೀಸ್ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ವರ್ಕಿಂಗ್ ವಿತ್ ಇವಾಗ ಧನಂಜಯ್ ಸರ್ ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನನಗೊಂದು ಖುಷಿ ವಿಷಯ. ಐದರ್ ಐ ಆಮ್ ಶೇರಿಂಗ್ ಸ್ಕ್ರೀನ್ ವಿತ್ ಹಿಮ್ ಆರ್ ನಾಟ್ ವಿತ್ ಹಿಮ್, ಇಟ್ ಇಸ್ ಸೆಕೆಂಡ್ ಯು ಹ್ಯಾವ್ ಟು ವಾಚ್ ದ ಮೂವಿ. ಬಟ್ ನಾನು ಅವ್ರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋ ಖುಷಿನೇ ನಂಗೆ ತುಂಬ ಇರೋದು. ಆ್ಯಂಡ್ ನನಗೆ ಅನ್ಸೋದು ವರ್ಸಟೈಲ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ನೀವು ಹೇಳೋ ಪ್ರಕಾರ ಲೀಡ್ ಮಾಸ್ ಹೀರೋ ಅನ್ನೋದಕ್ಕಿಂತ ಐ ಆಮ್ ವರ್ಕಿಂಗ್ ವಿತ್ ವರ್ಸಟೈಲ್ ಆ್ಯಕ್ಟರ್ಸ್ ಹೂ ಹ್ಯಾವ್ ಅ ಲಾಂಗ್ ಅಂದರೆ ಮುಂಚೆ ಅವ್ರು ಇದ್ದಿದ್ದ ಜರ್ನಿ ಇಟ್ಸ್ ಅ ವೆರಿ ಬಿಗ್ ಜರ್ನಿ, ಅಂದರೆ ತುಂಬ ಸ್ಟ್ರಗಲಿಂಗ್ ಜರ್ನಿ ಅಂತ ಬಂದಿರೋದು. ಅಂದರೆ ಹೀರೋಯಿನಿಗೆ ಸ್ಟ್ರಗಲ್ ಇರಲ್ಲ ಅಂತಲ್ಲ, ಇರುತ್ತೆ, ಬಟ್ ಅವ್ರದ್ದು ನಮ್ಗಿಂತ ದೊಡ್ಡ ಸ್ಟ್ರಗಲಿಂಗ್ ಜರ್ನಿ ಇರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ವರ್ಕಿಂಗ್ ವಿತ್ ಸಚ್ ಗುಡ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಗುಡ್ ಪೀಪಲ್ ಅರೌಂಡ್ ಮೀ. ಬಟ್ ನಾಗಭೂಷಣ್, ನಿಮ್ಮ ಫಿಲಮ್ಸಲ್ಲಿ ಹೀರೋಯಿನ್ಸ್ಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ. ವೆದರ್ ಇಟ್ ಈಸ್ ಸ್ಟಾರ್ಟಿಂಗ್ ವಿತ್ ಇಕ್ಕಟ್, ಅದು ಭೂಮಿಗೆ ಒಳ್ಳೆ ಹೆಸರು ಸಿಗುತ್ತೆ, ಭೂಮಿ ಶೆಟ್ಟಿಗೆ. ಟಗರುಪಲ್ಯಲ್ಲಿ ಅಮೃತ ಡಾಟರ್ at least got recognized. Yes. Some, and definitely
ಟೈಟಲೇ ಹೀರೋಯಿನ್ ಮೇಲಿದೆ. ಹೌ ಕಂಫರ್ಟಬಲ್ ಆಗಿ, ಬಿಕಾಸ್ ಎವ್ರಿ ಟೈಮ್ ಇಸ್ ಈ ಹೀರೋ ಡಾಮಿನೇಟೆಡ್ ವೆರಿ ಇಂಡಸ್ಟ್ರಿ. ಪ್ರೌಡ್ ಆಫ್ ಇಟ್. ಹಂಗೇನಿಲ್ಲ ಮ್ಯಾಮ್. ಅಲ್ಲ, ವಿದ್ಯಾಪತಿ ಹೌದು, ಆ ಥರ ಎಲ್ಲ ನನಗೆ ಆ ಥರದ್ದೇನಿಲ್ಲ. ನಾನು ತುಂಬ ಕಡೆ ಅದು ಹೀರೋಯಿನ್ ಇದು ಬಿಟ್ಟೋಗಿದೆ ನೋಡಿ, ಅದು ಸೇರಿಸಿ ಅದು ಪೋಸ್ಟಲ್ ಬಿಟ್ಟಿದೆ, ಅಥವಾ ಅಲ್ಲಿ ಅವ್ರ ಹೆಸರು ಬಂದಿಲ್ಲ ನೋಡಿ ಹೀರೋಯಿಂದು ಅಂತ ಆ ಥರ ಹೇಳ್ತಾ ಇರ್ತೀನಿ ನಾನು ಎಲ್ಲ ಕಡೆ. ಒಂದು ಎಲ್ಲರೂ ಸೇರ್ಬೇಕು ಮೇಡಮ್ ಆವಾಗ್ಲೇ. ಅಲ್ಲ ಅಂದರೆ ಎಲ್ಲ ಒಬ್ಬರಿಂದ ಏನೋ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಅಂದರೆ ಒಂದಷ್ಟು ಎಲ್ಲರೂ ಸೇರಿದಾಗಲೇ ಅದೇನೋ ಆಗೋದು. ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರ್ತದಲ್ಲ, ಅದು ಹೀರೋನು ಹೀರೋಯಿನ್ನು. ಬಟ್ ಟೈಟಲೇ ವಿದ್ಯಾಪತಿ, ಟೈಟಲ್ ಇಸ್ ಆನ್ ಹರ್, Yes. ರನ್ನಿಂಗ್ ಆನ್ ಹರ್. Yes. ಅಂಡ್ ಯೂಶಲಿ ನಾವು ಯಾವಾಗಲೂ ಕೇಳ್ತೀವಿ ಅಮ್ಮವ್ರ ಗಂಡ ಅಂತ ಕೇಳಿಸ್ಕೊತೀವಿ. ಬಟ್ ಸೂಪರ್ ಸ್ಟಾರ್ ಗಂಡನಾಗಿ, ವಿದ್ಯಾ ಗಂಡನಾಗಿ, ಪತಿಯಾಗಿ. ನನ್ನ ಕ್ಯಾರೆಕ್ಟರ್ ಚೆನ್ನಾಗಿದ್ದರೆ ಏನಾದ್ರೇನು. ಈಗ ನನಗೆ ಅಂದರೆ ಯಾವ ಥರ ಹೇಳ್ತೀನಿ ಅಂದರೆ, ಯಾವುದೋ ಒಂದು ಸಿನಿಮಾ ನನಗೆ ನೆನಪಾಗ್ತಿಲ್ಲ, ಅದು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಿತ್ತು. ಆ ಸಿನಿಮಾದಲ್ಲಿ ಹೀರೋಯಿಂದೇ ಮೇಜರ್ ಹಿಂಗೆ ಹೋಗ್ತಾ ಇರ್ತದೆ, ಬಟ್ ಇವನ್ ಪಾತ್ರ ಜೊತೆ ಬಟ್ ಮಜಾ ಕೊಡ್ತಾ ಇರ್ತದೆ. ಸೊ ಐ ಆಮ್ ಲೈಕ್ ನನ್ಗೆ ಇದು ಕೊಟ್ರು ಓಕೆ, ಐಮ್ ಓಕೆ. ಜಯ 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 ಓಕೆ ಓಕೆ ಜಯ 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 ಮಲಯಾಳಂ ಸಿನಿಮಾ. ಓಕೆ ಅದರಲ್ಲಿ ಬೇಜೆ ಜೋಸೆಫ್ ಇವ್ ಕರಾಟೆ ಕಲ್ತು ಅವಳು ಬಂದು ಇವಂಗೆ ಹಾಡ್ದು ಆಯ್ತಾ, ನನಗೆ ಅಯ್ಯೋ ಆ ಪಾತ್ರ ನೋಡಿದಾಗ ಇದು ನಾನು ಮಾಡ್ಬೇಕಾಯ್ತಲ್ಲ ಈ ಪಾತ್ರನ, ಏನು ಚೆನ್ನಾಗಿದೆ, ಮಜವಾಗಿದೆ. ಅಲ್ಲೊಂದು ಇದಿದೆ ಅಂದರೆ ವುಮೆನ್ ಎಂಪವರ್ಮೆಂಟ್ ಇವೆಲ್ಲ ಇದೆ. ಅಂದರೆ ಈ ಕತೆ ಜೊತೆಗೆ ಎಷ್ಟು ಚೆನ್ನಾಗಿ ಹೋಗುತ್ತಲ್ಲ ಅದು. ನನಗೆ ಆ ಥರ ಸಿನಿಮಾಗಳು ನೋಡಿದಾಗ ಅಯ್ಯೋ ಈ ಥರ ಸಿನಿಮಾ ನಾನು ಮಾಡಬೇಕಲ್ಲ ಅಂತ ನನಗೆ ಆಸೆ. ಸೊ ನನಗೆ ಏನು ಐ ಮೀನ್ ರಿಯಲ್ ಲೈಫಲ್ಲಿ ನಾನು ಪೂಜಾಪತಿನೇ ಅಲ್ವಾ. ಹೌದಾ? ಹೌದು. ಸೊ ಅದರಲ್ಲಿ ಏನಿದೆ ಮೇಡಮ್, ಯಾಕೆ ಮಿಸಸ್ ಇದು ಅಂತಾನೆ ಮಿಸಸ್ ಕುಮಾರ್ ಕ್ಯಾರೆಕ್ಟರ್ನ ಕಡೆ ನೋಡಿಲ್ಲ. ಅಂದರೆ ಟು ಬಿ ವೆರಿ ಹಾನೆಸ್ಟ್ ವಿತ್ ಯು, ಎಲ್ಲೋ ಕಡೆ ಹೀರೋ ಆದವ್ರಿಗೆ ಇಲ್ಲ ನಾನೇ ಒಂದು ಸ್ವಲ್ಪ ಮೇಲಿರಬೇಕು ಅನ್ನೋ ಅದು ಇರುತ್ತೆ, ಅದು ಕಾಮನ್ ಅದು. ಬಟ್ ನಾನು ಇವರಲ್ಲಿ ಅದನ್ನ ಯಾವತ್ತೂ ನೋಡಿಲ್ಲ. ಐ ನೆವರ್ ಎಕ್ಸ್ಪೀರಿಯನ್ಸ್ ದಟ್ ಆಲ್ಸೋ. ಆ್ಯಂಡ್ ನಾನು ಪಾತ್ರ ಅಂದರೆ ಟೈಟಲ್ ಹೋಗೋದು, ಆಮೇಲೆ ನನಗೆ ಏನು ಖುಷಿ ಅಂದರೆ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಇರೋ ಒಂದು ಸಿನಿಮಾಗಳಲ್ಲಿ ಇದ್ದೇ ಇರುತ್ತೆ. ಅವಾಗ ಹುಡುಗಿರೇ ಬೇಕು ಗ್ಲಾಮ್ಗೆ. ಬಟ್ ಇಲ್ಲಿ ನನಗಂತ ಹೀರೋಯಿನ್ಗಂತ ಒಂದು ಸಾಂಗ್ ಇರೋದು, ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಮದನಾರಿ ಲೈಕ್ ನಾವು ಟ್ರೆಂಡಿಂಗ್. ಆಮೇಲೆ ನೋಡಿ ಮಲೈಕಾ ಅವರು ಹೇಳ್ತಾರೆ ನನ್ನ ಸಿನಿಮಾಗಳಲ್ಲಿ ಮೇಡಮ್, ನಾನು ವರ್ಕ್ ಮಾಡಿರೋ ಹೀರೋಯಿನ್ಗಳೆಲ್ಲವೂ ಐ ಆಮ್ ಗ್ರೇಟ್ಫುಲ್ ಅವರೆಲ್ರಿಗೂ. ಯಾಕಂದರೆ ನಾನು ಹೊಸಬ, ಆ್ಯಕ್ಚುಲಿ ಅವರಿಂದ ನಾನು ಸ್ವಲ್ಪ ಕಾಣಿಸ್ಕೊಳಂಗಾಯ್ತು. ಒಂದು ಒಳ್ಳೆ ಫೇಸು, ಒಂದು ಒಳ್ಳೆ ಪಕ್ಕದಲ್ಲಿ ಇದ್ದಾಗ ಅಥವಾ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದಾಗ ಅವ್ರ ಜೊತೆ ನಾವು ಹೋಗೋದು ಯಾವತ್ತೂ ಈಸಿ ಅಲ್ವಾ. ನಾನು ಹನಿಮೂನ್ ಸೀರೀಸ್ ಮಾಡಿದಾಗ ಸಂಜನಾ ನಂದಿದ್ದು, ಅಥವಾ ನಮ್ಮ ಭೂಮಿ ಐಕಟ್ ಮಾಡಿದಾಗ, ಟಗರು ಪಲ್ಯ ಮಾಡಿದಾಗ ಅಮೃತ ಪ್ರೇಮ, ಈಗ ಮಲೈಕಾ, ನಾನು ಒಂದಷ್ಟು ಒಳ್ಳೆ ಹೀರೋಯಿನ್ಸ್ಗಳ ಜೊತೆ ಕೆಲಸ ಮಾಡಿದ್ದು ನನಗೆ ಖುಷಿ ಇದೆ. ಮತ್ತು ಆಮೇಲೆ ಅವರೆಲ್ರಿಗೂ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ಅಫ್ಕೋರ್ಸ್ ಯು ಹ್ಯಾವ್ ಟು ಕ್ರೆಡಿಟ್ ದ ಡೈರೆಕ್ಟರ್ಸ್. ಅಂದರೆ ನಿಮ್ಮ ಸ್ಟ್ರೆಂತ್ನ ಅರ್ಥ ಮಾಡಿಕೊಂಡು ಇಶಾ ಹಸೀನ್ ಅಲ್ಲ, ಟೂ ಡೈರೆಕ್ಟರ್ಸ್ ಹೂ ವರ್ಕ್ ವಿತ್ ಯು ವಿತ್ ಇಕ್ಕಟ್. ಫಸ್ಟ್ ಆಫ್ ಆಲ್ ಅವ್ರ ಕೊಲಾಬ್ರೇಷನ್ ಹೇಗೆ ಬಂತು ನಿಮ್ಮ ಜೊತೆ? ಲೈಕ್ ಫಸ್ಟ್ ಹನಿಮೂನ್ ಸೀರೀಸ್ ಮಾಡಿದ್ವಲ್ಲ ನಾವು, ಸೇಮ್ ಪ್ರೊಡಕ್ಷನ್ ಹೌಸ್ಗೆ ಅವರೂ ಮಾಡಿದರು. ಹೇಟಿರೋಮಿ ಅಂತ ಅವರೊಂದು ಸೀರೀಸ್ ಮಾಡಿದ್ರು. ಎರಡಕ್ಕೂ ನಮ್ಮ ಗಣೇಶ್ ಟಿ ಜಿ ಇದಾರಲ್ಲ, ಎರಡಕ್ಕೂ ಅವರೇ ಕೋ ಡೈರೆಕ್ಟ್ರು. ನಮ್ಮ ಹನಿಮೂನ್ ಸೀರೀಸ್ಗೂ ಅವ್ರು ಕೋ ಡೈರೆಕ್ಟ್ರು, ಅದಕ್ಕೂ ಅವ್ರು ಕೋ ಡೈರೆಕ್ಟ್ರು. ಇದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ ಅಂದಾಗ ನಾಗಭೂಷಣ ಟ್ರೈ ಮಾಡಿ ಅಂತ ಅಂದರು. ಸೊ ಅವ್ರು ಫಸ್ಟು ನಂಗೆ ಒಂದು ಸ್ಕ್ರಿಪ್ಟ್ ಅಂದರೆ ಒಂದು ಇದು ಮಾಡಿ ಆಡಿಷನ್ ಥರ ಕಳ್ಸೋಕ್ಕಾಗತ್ತೆ ಅಂತ. ನಾನು ಆಡಿಷನ್ ತುಂಬ ಕೆಟ್ಟದು ಮೇಡಮ್, ನನಗೆ ಆಗಲ್ಲ ಆಡಿಷನ್, ನನಗೆ ಬರಲ್ಲ ಆಡಿಷನ್. ನಾನು ಏನೋ ಒಂದು ಮಾಡಿ ಕಳಿಸಿದೆ, ಆಯಿತು ಅಂತ ತಗೊಳ್ಳಿ ಅಂತ ಕಳಿಸಿದೆ. ಅವ್ರು ಓಕೆ ನಮಗೆ ಅಂತಂದರು. ಸ್ಕ್ರಿಪ್ಟ್ ಪೂರ್ತಿ ಕಳಿಸಿದ್ರು, ಮಾಡೋಣ ಅಂತ. ಲಾಕ್ಡೌನ್ ಟೈಮ್ ಅದು, ಫಸ್ಟ್ ಲಾಕ್ಡೌನು. ಎಲ್ಲ ಮಾಸ್ಕ್ ಹಾಕೊಂಡು ಹೋಗೋದು, ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು, ಮತ್ತು ಪುನಃ ಈಚೆ ಬಚ್ಚದಂಗೆ ಮಾಸ್ಕ್ ಹಾಕೊಳ್ಳೋದು. ಅದು ಅಪಾರ್ಟ್ಮೆಂಟ, ಈಗ ಒಂದು 15-20 ಮನೆ ಇರ್ತಾವಲ್ಲ, ಆ ಥರದ ಅಪಾರ್ಟ್ಮೆಂಟ ಶೂಟ್ ಮಾಡಿದ್ದು. ಅದು ಹೆಂಗೆ ಅಂದರೆ ಪಕ್ಕದ ಮನೆಯವರೆಲ್ಲ ಮುಂದೆ ಇಷ್ಟೊಂದು ಜನ ಒಟ್ಟಿಗೆ ಇದ್ದಾರ ಅಂತೆಲ್ಲ ಫುಲ್ಲು ಇದಾಗ್ಬಿಡೋದು. ನಾವು ಅವರು ಅಕ್ಕಪಕ್ಕದ ಮನೆಯವ್ರು ಬಂದ ತಕ್ಷಣ ಮಾಸ್ಕ್ ಹಾಕ್ಕೊಂಡು ಸ್ಯಾನಿಟೈಸರ್ದೆಲ್ಲ ಫುಲ್ ಹಿಟ್ಟು. ನಮಗೂ ಭಯ ಇತ್ತು, ಬಟ್ ನಾವು ಕೆಲಸ ಮಾಡಲೇಬೇಕಿತ್ತಲ್ಲ, ಸರ್ವೈವಲ್ ಪ್ರಶ್ನೆ. ಸೊ ಆವಾಗ ಮಾಡಿ ಅವ್ರಿಗೊಂದು ಖುಷಿ ಇತ್ತು ನನ್ನ ಜೊತೆ ಕೆಲಸ ಮಾಡಿ. ಸೊ ನಾನು ಯೂಶ್ವಲಿ ನಾನು ಎಲ್ಲ ಕೆಲಸ ಮಾಡೋ ಡೈರೆಕ್ಟರ್ಗಳಿಗೂ ಬೈತಾ ಇರ್ತೀನಿ ಇನ್ ದಿ ಸೆನ್ಸ್, ಒಂದು ಸಿನಿಮಾ ಆದಮೇಲೆ ಸುಮ್ಮನೆ ಬಿಡ್ತಾರೆ ಮೇಡಮ್, ಇಮ್ಮಿಡಿಯೇಟ್ ಕೆಲಸ ಮಾಡಬೇಕಲ್ಲ. ಅವ್ರು ಡೈರೆಕ್ಟರ್ಗಳು ಕೆಲಸ ಮಾಡಿರ್ತಾನೆ, ಆ್ಯಕ್ಟರ್ಗಳ ಕೆಲಸ ಸಿಗೋದು. ಅಪ್ಪ ನೀನು ನನ್ನ ಅಕೌಂಟ್ ಮಾಡ್ತೀಯೋ ಇಲ್ವಾ, ಬಟ್ ಸಿನಿಮಾ ಮಾಡೋ ಗುರು ಅಂತ ಹೇಳ್ತಾ ಇರ್ತೀನಿ. ಅದು ಆವಾಗ ಅವರು ಬಂದು ಒಂದು 3-4 ಸ್ಕ್ರಿಪ್ಟ್ ಚೇಂಜ್ ಅದು. ಬಜೆಟ್ ಜಾಸ್ತಿ ಆಗೋಯ್ತು ಒಂದಕ್ಕೆ, ಇನ್ನೇನೋ ಒಂದು ಸೈಫೈ ಇನ್ನೇನೋ ಮಾಡಿದ್ರು, ಹಿಂಗೆಲ್ಲ ಆಯಿತು. ಕೊನೆಗೆ ಇದು ವಿದ್ಯಾಪತಿ ಅಂತ ಮಾಡಿದ್ರು.
ಇದು ಎರಡನೇ ವರ್ಷನು. ಇದ್ರದ್ದು ಫಸ್ಟ್ ವರ್ಷನ್ ಬಂದು ಭಾಳ ಸೀರಿಯಸ್ ಇತ್ತು, ತುಂಬ ಫ್ರಮ್ ದ ಬಿಗಿನಿಂಗ್ ಸೀರಿಯಸ್ ಇತ್ತು. ಆಮೇಲೆ ನಾನು ಚೆನ್ನಾಗಿದೆ ಕತೆ, ಬಟ್ ನಾನು ಸೀರಿಯಸ್ ಮಾಡಿದ್ರೆ ಜನ ಯಾಕೆ ನೋಡ್ತಾರೆ? ಈಗ ನಾಗ ಬರ್ತಾನೆ ಅಂದರೆ ಓಕೆ ಅವನೇನೋ ನಗಿಸ್ತಾನೆ ಅಂತ ಅನ್ಕೋತಾರೆ ಜನ, ನಾವು ಅವ್ರನ್ನ ಇದು ಮಾಡಬಾರ್ದಲ್ವ, ಅವರು ಅನ್ಕೊಂಡ್ರೆ ಅದನ್ನ ಸುಳ್ಳು ಮಾಡಬಾರ್ದಲ್ವಾ ಅಂತ. ಹೌದಲ್ವಾ ಅಂತೇಳಿ ಮತ್ತೆ ಪುನಃ ಇನ್ನೊಂದು ವರ್ಷನ್ ಮಾಡಿದ್ರು. ಸೊ ಇನ್ಪುಟ್ಸ್ ಇದೆ ಅಲ್ಲಿ, ಇಲ್ಲ ಅಂದರೆ ಸಣ್ಣ ಪುಟ್ಟದಷ್ಟೇ. ಅದು ಸ್ಕ್ರಿಪ್ಟ್ ಶೂಟ್ ಮಾಡುವಾಗ ಇದ್ದೇ ಇರುತ್ತೆ, ಶೂಟ್ ಮಾಡುವಾಗ ಇದ್ದೇ ಇರುತ್ತೆ ಇನ್ಪುಟ್ಸು. ಇದು ಮತ್ತೊಂದು ಅದು ದೇ ಆರ್ ವೆರಿ ಓಪನ್. ಆ ವಿಚಾರದಲ್ಲಿ ಅವರು ನೋಡಿ ಇದನ್ನ ಇನ್ನೇನಾದ್ರು ಮಾಡ್ಬೋದಾ ಮಾಡಿ ಅಂತಲೇ ಹೇಳ್ತಾ ಇರ್ತಾರೆ ಅವರು. ಅವ್ರು ಯಾವತ್ತೂ ಇಲ್ಲ ಇದು ಹಿಂಗೆ ಇದಿಷ್ಟೇ ಆ ಥರದ್ದು ಅಲ್ವೇ ಅಲ್ಲ. ಅವರು ಅದು ವೆರಿ ಫ್ಲೆಕ್ಸಿಬಲ್ ಆ ವಿಚಾರದಲ್ಲಿ, ಫುಲ್ ಫ್ರೀಡಮ್. ಅದು ಈ ಊರಿಗೋ ಅಥವಾ ನನ್ನ ಕ್ಯಾರೆಕ್ಟರ್ಗೋ. ಆಮೇಲೆ ಒಂದ್ಸತಿ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ಇವಾಗ ಆಕ್ಷನ್ ಅಂತ ಹೇಳ್ಬೇಕು, ಅವಾಗ ಇವರೇ ಇಟ್ಸ್ ಬೇಸಿಕಲಿ ಆ ಶೋ ಆಫ್ ಕ್ಯಾರೆಕ್ಟರ್ ಅಲ್ವಾ, ಅಂದರೆ ಅವ್ರ ಪರ್ಸ್ನಾಲಿಟಿನ ಬಿಟ್ಟು ಮಾಡಬೇಕಿರೋದು. ಅಂದರೆ ಅವ್ರು ಬೇಸಿಕ್ಲಿ ಲೈಫಲ್ಲಿ ಶೋ ಆಫ್ ಎಲ್ಲ ಮಾಡಿಲ್ಲ, ವೆರಿ ಸಿಂಪಲ್ ಮ್ಯಾನ್. ಸೊ ಸ್ಕ್ರೀನಲ್ಲಿ ನೀವು ನೋಡಿರೋದು ಒಂಥರ ವಿಚಿತ್ರ ಬಟ್ಟೆ, ಹೇರ್ ಕಲರ್. ಸೊ ಬಟ್ ಅದನ್ನ ತರಕ್ಕೆ ದೆ ಪುಟ್ ಅಂದರೆ ಇವ್ರ ಕೈಯಲ್ಲಿ ಅದು ಹಿಂಗಿದು ಅಂದರೆ ಇಟ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಹಿಸ್ ಪರ್ಸ್ನಾಲಿಟಿ. ನನ್ಗೆ ಆಗಲ್ಲ ಮೇಡಮ್, ಅದು ನೋಡಿದ್ರಲ್ಲ ಅಲ್ಲಿ ಕೂದಲು ಹೇರ್ ಕಲರ್ ಎಲ್ಲ ಹಾಕೊಂಡು ಮಾಡ್ಕೊಂಡು ವಾಪಸ್ ಬಂದಿದೆಯಲ್ಲ ಇಷ್ಟೊಂದು. ಅಯ್ಯೋ ಹೋಗಿದೆ ತುಂಬ, 40-50% ಕೂದಲು ಹೋಗಿದೆ, ತುಂಬ ಹೋಗಿದೆ ಇಲ್ಲೆಲ್ಲ. ಈಗ ಈ ಕಾಡಿನ ಮಧ್ಯೆ ಮರಗಳು ನಿಂತಿದ್ರೆ ಕಾಣುತ್ತಲ್ಲ ಜಾಗ, ಹಂಗೆ ಕಾಣುತ್ತೆ ಈಗ. ಸ್ವಲ್ಪ ಇದೆಲ್ಲ ಹಾಕಿದ್ರೆ ಮುಂಚೆ ಇನ್ನು ಎವರ್ಗ್ರೀನ್ ಫಾರೆಸ್ಟ್ ಥರ ಇತ್ತು. But did you learn karate actually? Yes, I did. You did? Yes, I did. I mean, ಮೂವಿಗೆ ಎಷ್ಟು ಬೇಕೋ ಅಷ್ಟು ಕಲಿತೆ. So that was one good thing. ಅವರು ಡೈರೆಕ್ಟರ್ಸ್ ಅಗೈನ್ ಬಂದು ನಾನು ಇದು ಆ್ಯಕ್ಷನ್ ಮಾಡ್ಬೇಕಂತ ನಾನು, ಅವರು ನಿಮ್ಗೆ ಗೊತ್ತು ನಿಮ್ಮ ಕೈಲಿ ಆಗಲ್ಲ ಅಂತ, ನಾವು ಮಾಡಿಸ್ತೀವಿ ಅಂತ ಅವರು. ಅದು ನಮ್ಮಿಬ್ರದ್ದು ರ್ಯಾಪ್ ತುಂಬ ಚೆನ್ನಾಗಿದೆ. But also ಅವರು ಇಕ್ಕಟ್ನ ಒಂದು ರಿಯಲ್ ಇನ್ಸಿಡೆಂಟ್ಸ್ ವಾಟ್ ಎವರ್ ಹ್ಯಾಪನ್ ಡ್ಯೂರಿಂಗ್ ಕೋವಿಡ್ ಇದನ್ನು ಆ ಥರ ಏನಾದ್ರು ಇಲ್ಲ ಪ್ಯೂರ್ ಫಿಕ್ಷನ್. ಐ ವಾಂಟ್ ಟು ನೋ ಇಫ್ ದೇರ್ ಎನಿಬಡಿ ಹೂ ಇಸ್ ರಿಯಲಿ ಲಿವಿಂಗ್ ಆನ್ ಸೂಪರ್ ಸ್ಟಾರ್ಸ್ ವೈಬ್ಸ್ ಇದು ಅಂತ. ಇಲ್ಲ ಫಿಕ್ಷನ್ ಇದು ಮೇಡಮ್. ಆಮೇಲೆ ನೋಡಿ ಒನ್ ಲೈನ್ ಅವ್ರು ಬೆಸ್ಟ್ ಹೇಳೋದು ಇಷ್ಟೇ, ಅವರು ನೋಡಿ ನೀವು ಸೂಪರ್ ಸ್ಟಾರ್ ವೈಫು ಶೋಕಿ ಮಾಡ್ತಾ ಇರ್ತಾರೆ ಅವ್ರ ಹೆಸರಲ್ಲಿ, ಒಂದಿನ ಅವಳಿಗೇನೋ ಅವಮಾನ ಆಗುತ್ತೆ, ಅವಳು ನಿಮ್ಮನ್ನು ಮನೆಯಿಂದ ಹೊರಗಡೆ ಅವನ್ನ ಹೊಡೆದ್ಬಿಟ್ಟು ಬರೋವರೆಗೂ ನಿಮ್ಮನ್ನು ಮನೆಗೆ ಸೇರಿಸಲ್ಲ ಅಂತ ಹೊರಗಡೆ ಆಗ್ತಾರೆ. ಇಷ್ಟೇ ಮೇಡಮ್ ಹೇಳಿದ್ದು. ಇಲ್ಲೇ ನಾನು ಕತೆ ಬಿಟ್ಕೊಡ್ತಾನೆ, ಇನ್ನು ಆಲ್ರೆಡಿ ಟ್ರೈಲರ್ ಹೇಳಾಗಿದೆ ಕತೆನ. ನಂಗೆ ಇಷ್ಟೇ ವಾವ್ ಸಖತ್ತಾಗಿದೆ, ಮಾಡಿ ಇದು ಮಾಡೋಣ ಅಂತಲೇ ಹೇಳಿದ್ದು. ವಾಟ್ ಆರ್ ದ ಚಾಲೆಂಜಸ್? ಅಂದರೆ ಹ್ಯೂಮರಲ್ಲೂ ಚಾಲೆಂಜಸ್ ಇರುತ್ತೆ, ಅಂದರೆ ನೀವಾಗೆ ಒಂಥರ ಒಂದೊಂದ್ಸತಿ ಅತಿಯಾಗೂ ಆಗಬಾರ್ದು. ಹಾಂ ಅದು ಹೌದು ಕರೆಕ್ಟಾಗಿ ಹೇಳಿದ್ರೆ. ಈಗ ಇದು ಭಾಳ ತಿನ್ಲೇ ನೀವು ಇದು ಓವರ್ ಅಂತ ಅನ್ನಿಸ್ಬಿಡ್ಬಾರ್ದು. ಆ ಕ್ಯಾರೆಕ್ಟರ್ ಒಳಗಡೆನೇ ಇರಬೇಕು, ಆ ಕ್ಯಾರೆಕ್ಟರ್ ಒಳಗಡೆನೇ ಇರಬೇಕು. ಸೊ ಬೇಸಿಕಲಿ ಅದೊಂದು ಕ್ಯಾರೆಕ್ಟರೈಸೇಷನ್ ಫಿಕ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾನು ಯಾವಾಗ. ಅದು ಇಕ್ಕಟ್ಟಲ್ಲೂ ಮಾಡಿದ್ದೆ, ಸ್ವಲ್ಪ ಅಂಕಲ್ ಥರ ಇನ್ನೆಲ್ಲೋ ಫೀಲು, ಅದೊಂದು ಸ್ವಲ್ಪ ಓವರ್. ಮೇಡಮ್ ಒಂದು ಈಗ ಮಾಮೂಲಿ ಕ್ಯಾರೆಕ್ಟರ್ ಇಲ್ಲಿರುತ್ತೆ, ಗ್ರಾಫ್ ನಾನು ಹೇಳ್ತಾ ಇರೋದು, ಒಂದು ಮಾಮೂಲಿ ಕ್ಯಾರೆಕ್ಟರ್ ಗ್ರಾಫ್ ಇಲ್ಲಿರ್ತದೆ. ಸೊ ನೀನು ನಾನು ಎಕ್ಸಾಜರೇಟೆಡ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂದರೆ ಅದು ಗ್ರಾಫ್ ಅದು ಸ್ವಲ್ಪ ಮೇಲೇ ಇರ್ತದೆ. ಆದರೆ ಆ ಗ್ರಾಫು ತುಂಬ ಹಿಂಗೆ ಹಿಂಗೆ ಹಂಗೆ ಆಗಬಾರ್ದು, ಅದು ಅಲ್ಲೆಲ್ಲೇ ಹಿಂಗೆ ಇದ್ದರೆ ಥ್ರೂ ಔಟ್ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ನಾನು ಆ ಕ್ಯಾರೆಕ್ಟ್ರಿಗೆ ಒಂದು ಆಲ್ರೆಡಿ ಹೈಪಲ್ಲಿ ಇರ್ತದೆ, ಅದಕ್ಕೆ ನಾನು ಇನ್ನೇನು ಜಾಸ್ತಿ ಮಾಡೋಕ್ಕೆ ಹೋದರೆ ಜಾಸ್ತಿ ಆಗಿಬಿಡುತ್ತೆ. ನಾನು ಆಲ್ರೆಡಿ ಬಣ್ಣ ಹಾಕ್ಕೊಂಡು ವೇಷಭೂಷಣದೆಲ್ಲ ಆಲ್ರೆಡಿ ನಂದು ಕ್ಯಾರೆಕ್ಟರ್ ಅದು ಹೈಪರ್ ಕ್ಯಾರೆಕ್ಟರ್ ಕಾಣ್ತಾ ಇದೆ, ಅದಕ್ಕೆ ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಸೆಟಲಿಟಿನ ಮೇಂಟೈನ್ ಮಾಡಿದ್ರೆ ವರ್ಕ್ ಆಗುತ್ತೆ ಮೇಡಮ್ ಕಾಮಿಡಿ. ಐ ಮೀನ್ ಇದು ನಾನು ಕ್ರಾಫ್ಟ್ ಹೇಗೆ ನೋಡ್ತೀನಿ ಅಂತ. ಈ ಕ್ರಾಫ್ಟ್ನ ಜನ ಹೇಗೆ ಇಷ್ಟಪಡ್ತಾರೆ ಇವಾಗ? ಅವ್ರಿಗೆ ಇಷ್ಟ ಆಗೋದು ಇಷ್ಟೇ. ನಾವು ಅಡುಗೆ ಮಾಡಿದಾಗ ಇಷ್ಟ ಆಗುತ್ತಾ ಇಲ್ವೋ ಅಷ್ಟೇ ನಾವು ಹೇಳೋದಲ್ವಾ. ಅಡುಗೆ ಮಾಡಿದಾಗ ಇದು ಇಷ್ಟ ಆಯ್ತಾ ಇಲ್ವೋ ಅಷ್ಟೇ. ನೀವು ಫಸ್ಟು ಒಗ್ಗರಣೆ ಹಾಕ್ದ ಕೊನೆಯಲ್ಲಿ ಒಗ್ಗರಣೆ ಹಾಕ್ದ ಅವ್ರು ಕೇಳಲ್ಲ ಅಲ್ವಾ, ತಿನ್ನೋರು ಕೇಳ್ತಾರೆ ಮೇಡಮ್, ಇಲ್ಲ ಅಲ್ವಾ. ಸೊ ಜನನೂ ಅಷ್ಟೇ, ಅದು ಅಲ್ಟಿಮೇಟ್ಲಿ ಅವ್ರು ಕನ್ವಿನ್ಸ್ ಆಗಿದೆಯಾ ಇಲ್ವಾ, ಅದಕ್ಕೆ ನನ್ನ ತಯಾರಿ 1000 ಇರ್ತವೆ, ಜನಕ್ಕೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಷ್ಟೇ ಅವ್ರು ನೋಡೋದು. ಬಟ್ ಆ್ಯಸ್ ಎ ನೀವು ಯಾಕಂದ್ರೆ ನಿಮಗೆ ಗೊತ್ತು, ನೀವು ಇವರ ಕ್ರಿಟಿಕ್ ನಿಮಗೆ ಗೊತ್ತಾಗುತ್ತೆ ಕೆಲವೆಲ್ಲ. ಸೊ ನಿಮ್ಮನ್ನು ನಾನು ಕನ್ವಿನ್ಸ್ ಮಾಡಬೇಕು ಅಷ್ಟೇ. ನೋಡಿ ಈಗ ಇಲ್ಲಿ ನಂದು ಜನನೂ ಕನ್ವಿನ್ಸ್ ಮಾಡಬೇಕು. ಇವ್ರಲ್ಲ ಕಣ ಅವ್ನು ಏನೇನೋ ಗಿಮಿಕ್ ಮಾಡಿ ಜನನ ಗೆದ್ದುಬಿಟ್ಟ, ಅವನದ್ರಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ನಿಮಗೂ ಅನ್ನಿಸ್ಬಾರ್ದು. ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡ್ತೀನಿ, ಅವ್ರನ್ನೂ ಕನ್ವಿನ್ಸ್ ಮಾಡ್ತೀನಿ ಮೇಡಮ್. ಬಟ್ ಇವತ್ತು ನಿಮ್ಮ ಕಾಂಟ್ರಾಸ್ಟ್ ನೋಡಿದಾಗ ಗರುಡ ರಾಮ್ ಜೊತೆ when we think of Garuda, starting from Yash, Murali, so many actors here, in other languages also, big stars. But ಇವತ್ತು ಅವ್ರ ಹತ್ರ ಮಾತಾಡಿದ್ರೆ ಅದೇ ಕೇಳ್ತಾ ಇದ್ದೆ ಹೇಗೆ ನಿಮ್ಮ ಜೊತೆಗೆ ವರ್ಕ್ ಮಾಡಿದಾಗ ಆ ಕಾಂಟ್ರಾಸ್ಟ್ ಆಫ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಪರ್ಸನಾಲಿಟಿ ಹೇಗಿತ್ತು? ಅದು
ಇದು ಧನಂಜಯದು ಕಾಲ್ ಇದು ವಿಲನ್ ಯಾರು ಅಂತ ಒಂದಷ್ಟು ಜನರ ಹೆಸರನ್ನೇ ಹೇಳಿದ್ರು. ಗರುಡರಾಮ್ ಅವ್ರು ಇಟ್ರಿಗೆ ಅಂತ ಡೈರೆಕ್ಟ್ರಿಗೆ ಖುಷಿಯಾಗ್ಬಿಟ್ರು. ಗರುಡರಾಮ್ ಅವ್ರು ಸಿಗ್ತಾರೆ ಅಂದರೆ ನಮಗೇನು ಮಾಡೋಣ ಅನ್ನೋ ಥರ. ಅಲ್ಲ ಹಂಗಲ್ಲ, ನಾನು ಯೋಚನೆ ಮಾಡ್ತಾಯಿದ್ದೀನಿ, ನಾಗನ ಮುಂದೆ ಗರುಡ ಅವ್ರ ನಿಂತ್ರೇ ಒಂದು ಕಾಮಿಡಿ ಅಲ್ವಾ, ಅದು ವರ್ಕ್ ಆಗುತ್ತೆ. ಯಾವತ್ತು ನಾಗ ಹೊಡೆಯೋಕ್ಕಾಗತ್ತಾ ಅವ್ರನ್ನ, ನಾಗ ಗರುಡ ಅವ್ರನ್ನ ಹೊಡೆಯೋಕ್ಕಾಗತ್ತಾ ಅನ್ನೋದು ಬರಬೇಕಲ್ಲ ಮೇಡಮ್ ಜನ ನಿಂತಾಗ. ಅದೇ ಒಂದು ಕಾಮಿಡಿ ಅಲ್ವಾ. ಸೊ ಅದು ವರ್ಕ್ ಮಾಡೋಣ ಅಂತ ಗರುಡ ಅವ್ರನ್ನ ಕಾಸ್ಟ್ ಮಾಡಿದ್ದು. ಆಮೇಲೆ ಸ್ಟಾರ್ಟಿಂಗಲ್ಲಿ ಗರುಡ ಅವ್ರು ಒಪ್ಪಿರಲಿಲ್ಲ. ಅಂದರೆ ಸ್ಟಾರ್ಟಿಂಗ್ ಅವ್ರು ನೆನ್ನೆ ಹೇಳ್ತಾಯಿದ್ರು, ಇವರು ಬಂದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಯಾರು ನಾಗಭೂಷಣ್ ಜೊತೆನಾ ಅಂತ. ಇವ್ರು ಆಲ್ರೆಡಿ ತಮಿಳು ತೆಲುಗು ಎಲ್ಲ ಮಾಡ್ಕೊಂಡು ಪ್ಯಾನ್ ಇಂಡಿಯಾ ಮಾಡ್ಕೊಂಡಿದ್ದಾರೆ ಅವರು. ಆಬ್ವಿಯಸ್ಲಿ ಇದು ನನ್ನ ಫ್ಯಾನ್ಸ್ ಇವಾಗ ಆ ಥರ ಏನು ತಗೊಳ್ಳಲ್ಲ ಮೇಡಮ್, ಇಟ್ಸ್ ರಿಯಾಲಿಟಿ ಆಯಿತಾ. ಅವ್ರು ದೊಡ್ಡ ವಿಲನ್ ಈಗ ಆಯಿತಾ. ಸೊ ಆಬ್ವಿಯಸ್ಲಿ ಅವ್ರನ್ನ ನಾನು ಎಲ್ಲಿ ಒಪ್ಪಿಸ್ಬೇಕು, ಕಥೆಲಿ ಒಪ್ಪಿಸ್ಬೇಕು. ಅವ್ರ ಕತೆ ಕೇಳಿ ಕತೆ ಒಪ್ಕೊಂಡ್ರು, ಓಕೆ ಕತೆ ಚೆನ್ನಾಗಿದೆ ಅಂತ. ಸೊ ಅಲ್ಟಿಮೇಟ್ಲಿ ಹೇಗೇನು ನಾವು ಅವ್ರನ್ನ ಕತೆಲಿ ಕನ್ವಿನ್ಸ್ ಮಾಡೋದು, ಓಕೆ ಇಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಫ್ರೆಂಡ್ಸ್ ಮಾತ್ರ ಚೆನ್ನಾಗಿದೆ ಮಾಡಿ ಮಾಡಿ ಅಂತ ಹೇಳಿ ಅವ್ರ ವೈಫು ಈ ಥರದ ಕತೆ ಬಂದಿದೆ ನಾಗಭೂಷಣ್ ಇಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ, ಕತೆ ಚೆನ್ನಾಗಿದೆ ಮಾಡಿ ಅಂತ ಅವ್ರ ವೈಫ್ ಹೇಳಿದ್ರಂತೆ. ಫಸ್ಟ್ ಟೈಮ್ 2 ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋದು. ದ ರ್ಯಾಪೋ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರ ಮಾತು ಕೇಳೋದು ಇವ್ರ ಮಾತು ಕೇಳೋದು ಅಂತ ಒಂದು ಇದಿರುತ್ತಲ್ಲ. ಅವರಿಬ್ರು ಏನೇ ಮಾತಾಡ್ತಾ ಇರಲಿಲ್ಲ ಮೇಡಮ್. ಅವ್ರಿಬ್ರು ಇದ್ದಾರೆ, ಅವರಿಬ್ರು ಇದ್ದಾರೆ. ಆಕ್ಷನ್ ಕಟ್ ಹೇಳೋದು ಕೇಳಿಸ್ತಾ ಇರಲಿಲ್ಲ ಅವರು. ನಾನು ಇಬ್ಬಿಬ್ರು ಇದ್ದೀರಾ, ಆಕ್ಟ್ ಮಾಡ್ತಾ ಇರ್ತೀವಿ ಅವ್ರು. ಇಬ್ಬಿಬ್ರು ಇದ್ದೀರಾ ಸ್ವಲ್ಪ ಜೋರಾಗಿ ಹೇಳ್ರಿ ನಮಗೆ ಕೇಳಿಸ್ಲಿ ಅಂತ ಇವ್ರು ಅಂತಿದ್ರು. ಒಬ್ರಿದ್ರೆ ಕಿರ್ಚ್ಕೋತಾರೆ, ನೀವು ಇಬ್ಬಿಬ್ರಿದ್ರು ಒಂದಿಷ್ಟು ಕೇಳೋದಲ್ಲ ನಮಗೆ ಅಂತ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ. ಬೇಸಿಕಲಿ ಏನಕ್ಕೆ ನನಗೆ ಈಸಿ ಅನ್ಸಿದ್ದಂದ್ರೆ ಅವ್ರು ನಮ್ಮ ಏಜ್, ನಮ್ಮ ಜನ್ರೇಷನ್ಗೆ ದೇ ಫಾಲ್ ಫಾರ್ ಆ ಜನ್ರೇಷನ್. ಸೊ ಇಟ್ಸ್ ಈಸಿ ಟು ವರ್ಕ್ ವಿತ್ ದೆಮ್ ಅಂತ ನನಗನ್ನಿಸ್ತು. ಆಮೇಲೆ ಅವ್ರು ಹೇಳ್ದಂಗೆ ಆ್ಯಕ್ಷನ್ ಹೇಳ್ತಾರಲ್ಲ, ಕಟ್ಟು ಹೇಳ್ತಾರಲ್ಲ, ನಾವು ಆ್ಯಕ್ಟ್ ಮಾಡ್ತಾನೇ ಇರ್ತಿದ್ವಿ. ಆಮೇಲೆ ಕಟ್ಟ ಅಂತ ನಾವು ಕೇಳಿದ್ಮೇಲೆ ಓಕೆ ಅವ್ರು ಕಟ್ ಅಂತ ಹೇಳೋರು. ಸೊ ಯು ಕಾಲ್ ದ ಶಾರ್ಟ್ಸ್ ಇನ್ ದ ಫಾರ್ ವಿದ್ಯಾಪತಿಯ ಯು ಬೋತ್? ಹೇಗೆ ಮೋಸ್ಟ್ ಆಫ್ ದ ಟೈಮ್ ದೇ ನೆವರ್ ಟೋಲ್ಡ್ ಕಟ್ ಆರ್ ಆ್ಯಕ್ಷನ್, ಬಟ್ ನಾವೇ ಹೇಳ್ರಿ ಜೋರಾಗಿ ನಾವಿನ್ನು ಮಾಡ್ತಾನೆ ಇದೀವಲ್ಲ ಅಂತ. ಅಂದ್ರೆ ನಿಂಗೆ ಜಗ್ಗಾಡ್ತಿರ್ತಾರೆ, ನಾವು ಹಿಂಗೆ ತಿರುಗ್ತಾನೆ ಇರ್ತೀವಿ. ಅವ್ರು ಕಟ್ಟೆ ಹೇಳ್ತಾರಲ್ಲ ಎಷ್ಟೊತ್ತಂತ ನಾವು ಅದನ್ನ ಅವರು ನಿಂತ್ಕೊಂಡು ಅದು ಅವ್ರ ಪ್ರಕಾರ ಕಟ್ಟಾಗಿದೆ ಅಂತ ನಿಂತ್ಕೊಂಡು ಅವ್ರಿಬ್ರಿಗೆ ಮಾತಾಡ್ತಿರ್ತಾರೆ. ಅದು ನಾವು ಅವಾಗ ಗೊತ್ತಾಗುತ್ತೆ ನಮಗೆ, ಓಕೆ ಇದು ಕಟ್ಟಾಗಿದೆ ಅಂತ. ಈಗ ನೋಡಿದ್ರೆ ಅವ್ರೇನೋ ಮಾತಾಡ್ಕೊತಾ ಇದಾರೆ ಅಲ್ಲಿ, ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ ಶಾರ್ಟು ಅಷ್ಟೇ. ಹೌ ಮಚ್ ಯು ಹ್ಯಾಡ್ ಅಂಡರ್ಸ್ಟುಡ್ ಸಬ್ಜೆಕ್ಟ್ ಲೈಕ್ ವಿದ್ಯಾಪತಿ, ಯು ಆರ್ ಸೋ ಇನ್ವಾಲ್ವ್ಡ್ ಅಂತ ಅವ್ರು ಆ್ಯಕ್ಷನ್ ಕಟ್ ಹೇಳ್ದಂದ್ರೆ ನೀವು ಪರ್ಟಿಕ್ಯುಲರ್ ಇದೇ ಸೀನ್ ಮಾಡಬೇಕು ಅಂತಲ್ಲ, ಯು ಕೆಪ್ ಗೋಯಿಂಗ್ ಆನ್ ಅಂತ ಹೇಳಿದ್ರಲ್ಲ, ಹೌ ಮಚ್ ಯು ಅಂಡರ್ಸ್ಟುಡ್ ಸಬ್ಜೆಕ್ಟ್ ಲೈಕ್ ವಿದ್ಯಾಪತಿ? ನಾನು ಅಂದರೆ ಬಿಗಿನಿಂಗ್ ಸ್ಟೇಜಿಂದ ರೈಟಿಂಗ್ ಸ್ಟೇಜಿಂದ ನಾನು ಇದ್ದಿದ್ದರಿಂದ ನನಗೆ ಅಂದರೆ ಅವ್ರಿಗೇನು ಮತ್ತು ಮುಂಚೆ ಅವ್ರ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ಕೂಡ ಇದ್ದಿದ್ದರಿಂದ ಸೊ ನಂಗೆ ಸ್ವಲ್ಪ ಅವ್ರಿಗೆ ಏನು ಬೇಕು ಅಂತ ಹೇಗಿತ್ತು ಗೊತ್ತಾ. ಅವ್ರು ಅಕಸ್ಮಾತ್ ಡೈರೆಕ್ಟರ್ಸ್ ಸ್ಕ್ರಿಪ್ಟ್ ಬರೀತಾರ, ಒಂದು ಸ್ವಲ್ಪ ಕನ್ನಡ ಗೊತ್ತಾಗ್ಲಿಲ್ಲ ಅಂದರೆ ಅದನ್ನ ಟ್ರಾನ್ಸ್ಲೇಟ್ ಇವರೇ ಮಾಡೋದು. ಸೊ ಇವ್ರಿಗೆ ಬೇಸಿಕ್ಲಿ ಕತೆನ ಅರ್ಥ ಕುಡಿದ್ಬಿಟ್ಟಿದ್ದಾರೆ. ಸೊ ಆ ಸಣ್ಣ ಪುಟ್ಟ ಡೈಲಾಗು ನೋಡಿ, ಇದು ಬಂದಿದೆ ಡೈಲಾಗು, ಬಟ್ ನಮ್ಗೆ ಅಷ್ಟು ಕನ್ವಿನ್ಸಿಂಗ್ ಇಲ್ಲ, ಇದು ಬೇರೆ ಏನಾದ್ರು ಮಾಡೋಣ ಅಲ್ವಾ ಅಂತ. ಸೊ ನಾವು ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು. ಟ್ರೈಲರಲ್ಲಿ ಒಂದಿದೆ, ಏನೋ ಹೀರೋ ಆಗೋಕ್ಕೆ ವಿಲನ್ನ ಹೊಡಿಬೇಕಂತೇನಿಲ್ಲ ಅವ್ನು, ಅದಕ್ಕೆ ಅಲ್ಲೇ ನಾವು ಕಾರಲ್ಲಿ ಕುತ್ಕೊಂಡು ಅವ್ರು ಬರ್ದಿದ್ದು, ಇವ್ರು ಬರ್ದಿದ್ದು. ಇಲ್ಲ ಇದು ಸರಿ ಇಲ್ಲ, ಹೀರೋ ಆಕೆ ವಿಲನ್ ಹೊಡಿಬೇಕು ಅಂತೇನಿಲ್ಲ, ನಂಬಿ ಬಂದವ್ರು ನಂಬಿಕೆ ಉಳಿಸ್ಕೊಂಡ್ರೆ ಸಾಕು ಅನ್ನೋದು. ಬಟ್ ಮಲೈಕಾ ಎಷ್ಟು ಇನ್ವಾಲ್ವ್ ಆಗಿದ್ದಾಳೆ ಅಂದರೆ ಶಿ ನೋಸ್ ವಿಚ್ ಡೈಲಾಗ್ ಎವ್ರಿಥಿಂಗ್. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಮೆಮೊರಿ ತುಂಬ ಚೆನ್ನಾಗಿರುತ್ತೆ, ಅದರಲ್ಲಿ ಇವರು ಸ್ವಲ್ಪ ನೆಕ್ಸ್ಟ್ ಲೆವೆಲ್. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಧನಂಜಯ್ a hero presenting a film, how important for both of you? For me it's very special. ನೀವು ಮಾತಾಡಿ ಆಮೇಲೆ ಅದು ಮಾತಾಡಿ. ಹೇಳಿ. ನನಗೆ ಆ್ಯಸ್ ಅ ವೆನ್ ಹಿ ಕಾಲ್ಡ್ ಮೀ, ಅಂದರೆ ನಾನು ಲವಿತ್ ಸರ್ ಹತ್ರ ಮಾತಾಡಿದ್ಮೇಲೆ ಅವ್ರು ಫೋನ್ ಮಾಡಿ ಚೆನ್ನಾಗಿದೆ ಕತೆ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳಿದ್ಮೇಲೆ ನಾನು ಇಲ್ಲ ಅನ್ನೋಕ್ಕಾಗಲ್ಲ. ಆ್ಯಂಡ್ ಫಾರ್ ವೆನ್ ಹಿ ಕಾಲ್ಡ್ ಮೀ ಐ ವಾಸ್, ಆ್ಯಸ್ ಐ ಸೆಡ್ ಯು, ಐ ವಾಸ್ ಸೀಯಿಂಗ್ ಹಿಮ್ ಆಸ್ ಅ ವೆರಿ ಬಿಗ್ ಸೂಪರ್ ಸ್ಟಾರ್. ಬಟ್ ಅವ್ರು ಏನು ಅಂತ ಅರ್ಥ ಆದಮೇಲೆ ಅವರೊಂದು ಒಳ್ಳೆ ಮನುಷ್ಯ ಅಂತ ನನಗೆ ಅರ್ಥ ಆಗಿದ್ದು. ಅಂದರೆ ನಾನು ಅವ್ರನ್ನ ಹತ್ತಿರದಿಂದ ನೋಡಿಲ್ಲ, ಸೊ ಅದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಐ ಅಪ್ರಿಷಿಯೇಟ್ ಅವ್ರ ಇಂಡಸ್ಟ್ರಿಗೆ ಎಂಥ ಕೊಡುಗೆ ಕೊಡ್ತಾ ಇದ್ದಾರೆ ಅಂತ. ಅವರು ಬೆಳೆಯೋದಲ್ಲದೆ ಎಲ್ಲರೂ ಬೆಳೆಸ್ತಾ ಇದ್ದಾರೆ. ಅದನ್ನು ಮಾತಲ್ಲಿ ಮಾಡ್ತಾ ಇಲ್ಲ, ಅವರು ಬಂಡವಾಳ ಹಾಕಿ ಪ್ರೊಡ್ಯೂಸ್ ಮಾಡಿ ಹೊಸ ಹೊಸ ಪ್ರತಿಭೆಗಳನ್ನ ತರ್ತಾ ಇದ್ದಾರೆ. ಅದಕ್ಕೂ ಜನ ಹೇಳ್ಬೋದು
ಹೊಸ ಪ್ರತಿಭೆ ಏನಕ್ಕೆ ತರ್ತಾರೆ, ಅವ್ರಿಗೆ ಕಮ್ಮಿ ಪೇಮೆಂಟ್ ಕೊಡ್ಬೋದಲ್ವಾ, ಅದಕ್ಕೆ ನೋ, ಆಮೇಲೆ ಮೈಂಡ್ ಸೆಟ್ ಇಲ್ಲ ಅವ್ರಿಗಿರೋದು ಹೊಸೊಬ್ರು ಬರಬೇಕು. ಬರೀ ಆ್ಯಕ್ಟರ್ಸ್ ಅಷ್ಟೇ ಅಲ್ಲ, ಡೈರೆಕ್ಟರ್ಸ್ ಹೊಸೊಬ್ರು ಬರಬೇಕು, ಟೆಕ್ನಿಷಿಯನ್ಸ್ ಹೊಸೊಬ್ರು ಬರಬೇಕು, ಆ್ಯಕ್ಟರ್ಸ್ ಹೊಸೊಬ್ರು ಬರಬೇಕು. ಅವಾಗೇ ನಮ್ಮ ಇಂಡಸ್ಟ್ರಿ ಬೆಳೀತಾ ಹೋಗೋದು. ಎಷ್ಟು ದಿನ ಅಂತ ನಾವು ಇದೇ ಥರ. ಆಮೇಲೆ ಮೊನ್ನೆ ಯಶ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಪ್ಡೇಟ್ ಆಗಿ ಲೈಫಲ್ಲಿ ಬೇರೆ ಹೊಸ ಥರ ಮಾಡಿ, ಎಲ್ಲರೂ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ಲರೂ ಅಪ್ಡೇಟ್ ಆಗಬೇಕಲ್ಲ ಮೇಡಮ್, ಆ್ಯಕ್ಟರ್ಸ್ ಎಲ್ಲರೂ ಅಪ್ಡೇಟ್ ಆಗಿ ಅಂತ. ಸೊ ಅವ್ರು ಒಳ್ಳೆತನದಿಂದ ಈ ಸಿನಿಮಾ ಗೆಲ್ಲುತ್ತೆ ಅಂತ ನನಗೆ ಅನ್ಸುತ್ತೆ. At any point, have you taken Dhananjay for granted? ಇಲ್ಲ. ಫ್ರೆಂಡ್ ಅಂತ. ಇಫ್ ಯು ಡೋಂಟ್ ನೋ ದಿಸ್, ಅವರು ಸ್ಟೇಜ್ ಮೇಲೆ ಮೊನ್ನೆ ಟ್ರೇಲರ್ ಲಾಂಚ್ ಆದಮೇಲೆ ಹೇಳಿದ್ರು, ನನಗೆ ಯಾರು ಸಿನಿಮಾ ಮಾಡ್ತಾರೆ ಧನಂಜಯ್ ಅಂದರೆ ಅವ್ರೇನೋ ಏನಂತೀರ ನೀವು ಅವ್ರಿಗೆ, ಅವರಷ್ಟೇ ನಂಗೆ ಸಿನಿಮಾ ಮಾಡೋಕ್ಕಾಗೋದು. ಥ್ಯಾಂಕ್ ಯು ಹೇಳೋಕ್ಕೆ ಆಕ್ವರ್ಡ್ ಅನಿಸುತ್ತೆ ಕಣೋ, ಬಟ್ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ಯು ಕ್ಯಾನ್ ಮೇಕ್ ಔಟ್ ಹೌ ಸ್ಟ್ರಾಂಗ್ ಇಸ್ ದೇರ್ ಫ್ರೆಂಡ್ಶಿಪ್ ಅಂತ. ನನಗೆ ಹಾಗಂದ್ರೆ ನಾನು ಯಾವತ್ತೂ ಅವ್ನು ಗ್ರ್ಯಾಂಟೆಡಾಗಿ ತೊಗೊಂಡಿಲ್ಲ ಅಷ್ಟು ಇದಾಗಿ. ನಮಗೆ ಗೊತ್ತಿದೆ ಅಂದರೆ ಇಷ್ಟು ವರ್ಷಗಳ ಕಾಲ ಮೇಡಮ್ ಇದ್ಬಿಟ್ಟು ಇಷ್ಟು ವರ್ಷಗಳಿಗೆ ಎಷ್ಟು ಕಚ್ಚಾಡಿದ್ದೀವಿ, ಎಷ್ಟು ಗುದ್ದಾಡಿದ್ದೀವಿ ಅಲ್ವಾ. ಸೊ ಗೊತ್ತಿದೆ ಏನು ಅವನೇನು ಅಂತ ನನಗೆ ಗೊತ್ತಿದೆ. ಆಮೇಲೆ ಅವ್ನು ಸ್ಟಾರ್ಡಮ್ ಏನು ಅಂತ ನನಗೆ ಗೊತ್ತಿದೆ. ಆ ಜನ ಅವ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನನಗೆ ಗೊತ್ತಿದೆ. ಸೊ ಆ ವಿಚಾರದಲ್ಲಿ ನಾನು ಅವ್ನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಅಂದರೆ, ಒಂದು ಏನು ಫ್ಯಾನ್ಸಿಗೆ ಇಷ್ಟ ಆಗತ್ತಾರ ಒಂದು ಒಳ್ಳೆ ಮಾಸ್ ಕಮರ್ಷಿಯಲ್ ಸಿನಿಮಾ ಮಾಡೋ ನೀನು, ಅದು ಇಷ್ಟ ಆಗುತ್ತೆ ಅಂತ ನಾನು ಯಾವಾಗ ಅವ್ನಿಗೆ ಹೇಳ್ತಾ ಇರ್ತೀನಿ. ಬಟ್ ಈ ಸಿನಿಮಾದ ಆ ಥರದೊಂದು ಕ್ಯಾರೆಕ್ಟರ್, ಅನಾಕೊಂಡ ಅಂತ ಕ್ಯಾರೆಕ್ಟರ್ ಇದೆಯಲ್ಲ ನಮ್ಮ ಟ್ರೈಲರ್ಲಿ ಬರುತ್ತಲ್ಲ ಮೇಡಮ್, ನಾನು ಹೇಳಿದೆ, ನಾನು ಫಸ್ಟ್ ಕಾಪಿ ನೋಡಿದ್ಮೇಲೆ ಜನ ನಿನ್ನ ಸಿನಿಮಾದಲ್ಲಿ ನಿಂಗೆ ಎಷ್ಟು ವಿಜಲ್ ಹೊಡಿತಾರೆ ಗೊತ್ತಿಲ್ಲ, ನನ್ನ ಸಿನಿಮಾದಲ್ಲಿ ನಿನಗೆ ಎಂಥ ವಿಜಲ್ ಹೊಡಿತಾರೆ ನೋಡ್ಕೊ ಅಂತ ನಾನು ಅವ್ನಿಗೆ ಫೋನ್ ಮಾಡಿ ಹೇಳಿದ್ದೆ. ಅದು ಪರ್ಟಿಕ್ಯುಲರ್ ಆಗಿ ಅವ್ರ ಪ್ರೆಸೆನ್ಸ್ ಇಂಪಾರ್ಟೆಂಟು ಅಂತ ಅವ್ರು ಬಂದಿದ್ದ, ಅಥವಾ ಅವರೇ ಅಂದ್ಕೊಂಡಿದ್ದು ಈ ಕ್ಯಾರೆಕ್ಟರ್ ನನಗೆ ಒದಗುತ್ತೆ ಅಂತ? ಅವ್ನು ಫಸ್ಟ್ ಕ್ಯಾರೆಕ್ಟರ್ ಹೇಳಿದಾಗ ಈ ಥರದ್ದೊಂದು ಕ್ಯಾರೆಕ್ಟರ್ ಚಿಂದಿ ಒಂದು ಕ್ಯಾರೆಕ್ಟ್ರು ಹಂಗೆ ಹಿಂಗೆ ಅಂತೆಲ್ಲ, ಬಟ್ ಒಂದು ಮಾರ್ಷಲ್ ಆರ್ಟ್ಸ್ ಫೈಟ್ರು ಹಿಂಗೆಲ್ಲ ಹೇಳ್ತಾಯಿದ್ರು. ಹೌದಾ, ಯಾವ ಥರ ಕ್ಯಾರೆಕ್ಟರ್ ಅಂದ್ಕೊಂಡಿದ್ದೀರಾ ಹೇಳಿ ಅಂತ ಇವರು ಈ ನಮ್ಮ ಡೈರೆಕ್ಟರ್ಸ್ ಇಮೇಜ್ಗಳನ್ನ ಜನ್ರೇಟ್ ಇಟ್ಕೊಂಡಿದ್ರು, ಈ ಥರ ಇರುತ್ತೆ ಕ್ಯಾರೆಕ್ಟರ್ ಅಂತ. ಚೆನ್ನಾಗಿದೆಯಲ್ಲ, ಇದನ್ನ ನಾನೇ ಮಾಡಿಬಿಡ್ತೀನಿ. ಅವ್ನಿಗೆ ಯಾವತ್ತು ಮೇಡಮ್ ಆ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಮಾಡ್ಬಿಡೋಣ, ಯಾವ ಸೋಲು ಗೆಲ್ವೋ ಬಾರೋ ನೋಡ್ಕೊಳ್ಳೋಣ, ಆಮೇಲೆ ಚೆನ್ನಾಗಿದ್ದಾಗ ಮಾಡಿಬಿಡೋಣ ಅನ್ನೋದು ಅವ್ನಿಗೆ ಯಾವತ್ತು ಆ ಥರ ಅವನು. ಸೊ ಅದು ಕ್ಯಾರೆಕ್ಟರ್ ಇಷ್ಟ ಆಗಿ ಓಕೆ ಇದು ನಾನೇ ಮಾಡ್ತೀನಿ ಅಂತ ಒಪ್ಕೊಂಡ. ಹೇಗೇನು ಆವಾಗ ಒಂದಷ್ಟು ಜನ ಯಾಕೆ ನಿಮಗೆ ಇವೆಲ್ಲ ಬಿಡಿ ಪ್ರೊಡ್ಯೂಸ್ ಮಾಡ್ತಿದ್ದಾರಲ್ಲ ಬಿಡಿ ಸಾಕು, ಏನಕ್ಕೆ ಮಾಡಬೇಕು ಹಂಗೆ ಬಿಡಮ್ಮ, ಅವರೆಲ್ಲ ಹೇಳ್ಕೊಳ್ಳಿ ಬಿಡಮ್ಮ ನಾವು ಮಾಡೋಣ ಅಂತ ಅವನು ಆ ಥರ. 10 people who are there to discourage, there are 100 people who will say do it. Yes. He goes with the 100. Yes. And he's very positive. But usually they say when a hero is producing a film, usually it becomes a hit, especially in Telugu. In a recent ಇವನು ಡಾಲಿ ಪಿಕ್ಚರ್ಸಲ್ಲಿ ಮಾಡಿರೋ ಎಲ್ಲವೂ ಇಟ್ಟೆ ಮೇಡಮ್. ಅದಕ್ಕೆ ಇವನು ಮಾಡಿರೋದನ್ನು ನಾವು ಬಡವರ ಸ್ಕೂಲಲ್ಲಿ ನೀಡಿದ್ದು ಎಡ್ಬಿಷನ್ ನೀಡು ಟಗರಪಲ್ಲೆ ಅಂದರೆ ಇದು 4ನೇ ಸಿನಿಮಾ. ಮತ್ತೆ ಡೇರ್ ಡೆವಿಲ್ ಮುಸ್ತಫಾನ ಪ್ರೆಸೆಂಟ್ ಮಾಡಿದ್ದು, ಮತ್ತು ಆರ್ಕೆಸ್ಟ್ರಾನು ಪ್ರೆಸೆಂಟ್ ಮಾಡಿದ್ದು. ಎಲ್ಲರೂ ರೆಕಗ್ನೈಸಬಲ್ ಸಿನಿಮಾಗಳು. ಅಂದರೆ ಯಾರಾದರೂ ಆರ್ಕೆಸ್ಟ್ರಾ ಮೈಸೂರು ಅಂತೂ ಅಮೇಝಿಂಗ್ ಮೂವಿ ಆಯಿತು, ಲವ್ ಇಟ್. ಪ್ರೊಡ್ಯೂಸರ್ ಆಗಿ ಅವರೆಷ್ಟು ನಿಮ್ಮ ಸೆಟ್ಸಲ್ಲಿ ಬರ್ತಾರೆ, ಹೇಗೆ ಕತೆ? ಅವ್ನು ಬರಲ್ಲ, ಬಂದು ಒಂದು ನರೇಷನ್ ಕೇಳಿದ್ದ, ಓಕೆ ನೀವು ಮಾಡ್ಕೊಂಬನ್ನಿ. ಬಿಕಾಸ್ ಪ್ರೊಡಕ್ಷನ್ ವ್ಯಾಲ್ಯೂನು ಇಂಪಾರ್ಟೆಂಟ್ ಅಲ್ಲ, ಲೈಕ್ ಅದಕ್ಕೆ ಯಾವತ್ತೂ ಕೊರತೆ ಮಾಡಿಲ್ಲ. ಇನ್ಫ್ಯಾಕ್ಟ್ ನಮ್ಮದು ಹೇಳಿದ ಬಜೆಟ್ಗಿಂತ ತುಂಬ ಜಾಸ್ತಿ ಆಯಿತು. ಅದಕ್ಕೆ ಎಷ್ಟು ಬಜೆಟ್ ಆಯಿತು? ಆಯಿತು ಮೇಡಮ್, ತುಂಬ ಬಿಡಿ. ನಿಮ್ಮ ಇದು ಪ್ರಕಾರ ತುಂಬ ಅಂತನಾ? ತುಂಬ ಇಟ್ಸ್ ಕಾಸ್ಟ್ 5. ಸೊ ಎಸ್, ಅಂದರೆ ಎಗೇನ್ ಅದು ನನಗೆ ಭಾಳ ಪ್ರೆಷರ್ ಮೇಡಮ್. ಅದು ನಂಗೆ ನಿದ್ದೆ ಗೊತ್ತಲ್ಲ ಈಗ, ಇದು ಅಪ್ಪ ಸಿನಿಮಾ ಇಟ್ಟಾದ್ರೆ ಸಾಕು, ಅಟ್ಲೀಸ್ಟ್ ಹಾಕಿದ ದುಡ್ಡು ವಾಪಸ್ ಬರಬೇಕಲ್ಲ. ಇಲ್ಲ, ಬಟ್ ಟುಡೇ ಹಿಟ್ ಅನ್ನೋದು ನಾವು ಬರೀ ಕಲೆಕ್ಷನನ್ನು ನೋಡಬೇಕಾ? ಅಲ್ಲ, ಓಕೆ, ಇದಕ್ಕೆ ನಾನು ಉತ್ತರ 2 ರೀತಿ ಕೊಡ್ತೀನಿ. ಒಂದು, ನನಗೇನಿರುತ್ತೆ ಅಂತಂದರೆ ಬೀಯಿಂಗ್ ಅ ಲೀಡ್, ನನ್ನ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ ಮೇಡಮ್. ಒಬ್ಬ ಪ್ರೊಡ್ಯೂಸರು ನನ್ನ ಮೇಲೆ ಹಾಕಿ ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ ಅವ್ನ ದುಡ್ಡು ಪ್ರೊಡ್ಯೂಸರ್ ಅಪ್ಪ ಏನು ಹಾಕೋದು ಆ ದುಡ್ಡು ವಾಪಸ್ ಬಂದರೆ ಸಾಕು ಅನ್ನೋ ಥರ ಅಷ್ಟಾರು ಆಗಬೇಕಲ್ಲ. ಅಂದರೆ ಒಂದು ಸಿನಿಮಾಯಿಂದ ಅದೊಂದು ಎಗೇನ್ ಅದೆಲ್ಲ ಇರ್ತದಲ್ಲ. ಓಕೆ, ನೆಕ್ಸ್ಟ್ ಇನ್ನೊಬ್ಬ ಪ್ರೊಡ್ಯೂಸರ್ ಯಾಕೆ ಬರ್ತಾನೆ ನನ್ನ ಮೇಲೆ ಬಿಟ್ ಮಾಡೋದಕ್ಕೆ? ಹೇಗೆ ನಾವು ಯಾವ ಟ್ಯಾಲೆಂಟ್ ನೋಡಲ್ಲ, ಇನ್ನೊಂದು ನೋಡಲ್ಲ ಮೇಡಮ್. ಬಿಸ್ನೆಸ್ ಎಷ್ಟಾಗಿದೆ ಅಂತಲೇ ನೋಡ್ತಾರೆ. ಯಾರು ಬಂದು ನೀವು ಟ್ಯಾಲೆಂಟೆಡ್, ಸೂಪರ್ ಮಾಡಿದ್ದ ಸೀನಲ್ಲಿ, ಏನು ಮಾಡಿದ್ದ, ಅದು ಯಾರು ಕೇರ್ ಮಾಡಲ್ಲ. ಏನಿದೆ ನಂಬರ್ಸ್ ಅಷ್ಟೇ ಮ್ಯಾಟ್ರ್ ಆಗೋದಲ್ವ ಇಲ್ಲಿ.
ಸೊ ಅದು ಒಂದು ಅದು ನೋಡಲ್ಲ ಮೇಡಮ್ ಯಾರು ಅಟ್ ದ ಎಂಡ್ ನಿಮಗೆ ಎಷ್ಟು ಬಿಸ್ನೆಸ್ ಮಾಡ್ತು ಅನ್ನೋದೇ ನೋಡಿ, ಅದ್ರ ಮೇಲೇ ನೆಕ್ಸ್ಟ್ ಸಿನಿಮಾ ಆಫರ್ಸ್ ಬರೋದು ನಿಮಗೆ. ಅದ್ರ ಮೇಲೇ ನೀವು ಯಾವ ಥರ ಸಿನಿಮಾ ಮಾಡ್ತೀರಾ ಅನ್ನೋದು. ಇದು ಇಲ್ಲ, ಇದು ಚಿಕ್ಕ ಬಜೆಟ್ ಸಿನಿಮಾದೊಂದು ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಇದನ್ನು ಮಾಡ್ತೀರಾ. ಈಗ ಇದ್ರ ಸಡನ್ನಾಗಿ ಈಗ ಒಂದಿಷ್ಟು ಮಾಡಿಬಿಡ್ತು ಅಂತ ಅಂದ್ಕೊಳ್ಳಿ, ಅವಾಗ ಆ ಬಜೆಟ್ ಇರೋ ಸಿನಿಮಾಗಳು ಬರ್ತವೆ ನಿಮಗೆ. ಸೊ ಇಟ್ಸ್ ನಾಟ್ ದಟ್ ನಾನು ಆ ಬಜೆಟ್ ಮಾಡಬೇಕು ಅಂತಲ್ಲ, ನನಗೆ ಈಗಲೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಸ್ ಮಾಡಬೇಕು ಅನ್ನೋದೇ ನನಗೆ ಆಸೆನೇ. ಬಟ್ ಯಾರಾದರೂ ಪ್ರೊಡ್ಯೂಸರ್ ಬೆಟ್ ಮಾಡಿ ಬರಬೇಕು ಅಂದರೆ ನಾನು ಅಪ್ರೂವ್ ಮಾಡಿರಬೇಕು ನಂಬರ್ಸ್ನ. ಬಟ್ ಫ್ರಮ್ ಅ ಹೀರೋಯಿನ್ ಪರ್ಸ್ಪೆಕ್ಟಿವ್ ಇಟ್ಸ್ ಆಲ್ವೇಸ್ ಡಿಫ್ರೆಂಟ್ ಅಲ್ಲ. ನನಗೆ ಈ ಸೀನಲ್ಲಿ ಈ ಹಾಡು ಎಸ್ಪೆಷಲಿ ಮದನಾರಿನ ಎಷ್ಟೊಂದು ಜನ ಮೆಚ್ಚಿದಾಗ ನಿಂಗೊಂಥರ ಖುಷಿ ಆಗುತ್ತೆ. ಬಟ್ ನೀವು ಹೇಳ್ದಾಗೆ ನನಗೆ ನನ್ನ ಪಾತ್ರಕ್ಕಿಂತ ಕತೆ ಗೆಲ್ಲಬೇಕು. ಬೈ ನಂಬರ್ಸ್ ಆ್ಯಂಡ್ ಬೈ ಮೌತ್ ಟಾಕಿಂಗ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೂ ಅದೊಂದು ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಂಗಂತ ಹೀರೋಯಿನ್ ಹಿಟ್ಟಾದ ಫ್ಲಾಪ್ ಆದ ತಕ್ಷಣ ಸಿನಿಮಾಗಳು ಸಿಗಲ್ಲ ಅಂತಲ್ಲ, ಸಿಗುತ್ತೆ. ಬಟ್ ನೀವು ಕ್ವಾಲಿಟಿ ಕೊಡಬೇಕು, ಅಂತ ಸಿನಿಮಾಗಳು ಕೊಡಬೇಕು ಅಂದರೆ ನೀವು ಪ್ರೋಗ್ರೆಸಿವ್ ಆಗಿರಲೇಬೇಕು. ಸೊ ನನಗೆ ನಾನು ಯಾವುದೇ ಸಿನಿಮಾ ಕತೆ ಕೇಳೋಕ್ಕೆ ಹೋದರೂ ಅವ್ರು ಬರೀ ನನ್ನ ಪಾತ್ರ ಹೇಳಿ ಮುಗಿಸ್ಬಿಡ್ತಾರೆ. ಇಲ್ಲ ಸರ್, ನನಗೆ ಕತೆ ಹೇಳಿ, ಬಿಕಾಸ್ ನನಗೆ ಕತೆ ಗೆಲ್ಲಬೇಕು. ನನ್ನ ಪಾತ್ರ ಚಿಕ್ಕದಿರಲಿ ದೊಡ್ಡದಿರಲಿ ಅಟ್ ದ ಎಂಡ್ ಆಫ್ ದ ಡೇ ಸ್ಟೋರಿ ವಿನ್ಸ್. ಎಲ್ಲರೂ ಅಲ್ಲಿ ಕೆಲಸ ಮಾಡಿರೋ ಎಲ್ಲರೂ ದೇ ವಿನ್ ಅಂತ. ಮೇಡಮ್ ಈಗ ನೀವು ಹೇಳಿದಕ್ಕೆ ಒಂದು ಆ್ಯಡ್ ಮಾಡ್ತೀನಿ. ಒಂದು ಸಿನಿಮಾ ಹಿಟ್ಟಾದರೆ ಆ ಸಿನಿಮಾದಲ್ಲಿರೋ ಎಲ್ರಿಗೂ ನೆಕ್ಸ್ಟ್ ಚಾನ್ಸ್ ಸಿಗ್ತಾ ಹೋಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಆ ಟೈಮ್. ಅದು ಎಷ್ಟು ನಿಮಗೆ ಸ್ಪೇಸ್ ಇತ್ತು ಸಿನಿಮಾದಲ್ಲಿ ಅವೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ. ಆ ಸಿನಿಮಾ ಹೀರೋಯಿನ್ನು, ಆ ಸಪೋರ್ಟಿಂಗ್ ಆರ್ಟಿಸ್ಟು, ಆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು, ಆ ಸಿನಿಮಾ ಎಡಿಟ್ರು ಎಲ್ರಿಗೂ ಮೇಡಮ್ ಅದು ಒಂದು ಹೊಸ ವೇದಿಕೆನ ಅವಕಾಶಗಳನ್ನ ತೆಗೆದುಕೊಳ್ತಾ ಹೋಗುತ್ತೆ. ಆ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಸಖತ್ತಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಆ ಸಿನಿಮಾ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ನಡೀಲಿಲ್ಲ ಅಂದರೆ ಅದೇ ಸಿನಿಮಾ ಹೋಗಲಿಲ್ಲ ಅಂದ್ಕೊಳ್ಳಿ, ಬಟ್ ಎಲ್ಲ ಸಖತ್ತ ಮಾಡೋರೆ. ಚೆನ್ನಾಗಿತ್ತು ಕಣ ಸಿನಿಮಾ, ಅವ್ರದ್ದು ಸ್ವಲ್ಪ ಬ್ಯಾಡ್ ಲಕ್ಕು. ಈ ಬ್ಯಾಡ್ ಲಕ್ ಅಂತಲೇ ಬರಲ್ಲ ಅಲ್ಲ. ಬಟ್ ಭೂಷಣ್, ನೀವು ನೋಡ್ದಂಗೆ ನಾವು ಟು ಎಂಡ್ ವಿತ್ ಲೈಕ್ ಐ ಡೋಂಟ್ ವಾಂಟ್ ಟು ಪುಟ್ ಇಟ್ ಆನ್ ಅ ನೆಗೆಟಿವ್ ನೋಟ್, ಬಟ್ ಸ್ಟಿಲ್ ಜಾನ್ವರಿಯಿಂದ ನಾವು ಮಾರ್ಚ್ವರೆಗೂ ನೋಡಿದ್ದೀವಿ ಸಿನಿಮಾಗಳು. ಎಷ್ಟೊಂದು ಸಿನಿಮಾ ರಿಲೀಸ್ ಆಯಿತು. ನನಗೂ ಕೌಂಟ್ ಮರ್ತೋಗ್ಬಿಟ್ಟು ನೀವು ಎಷ್ಟು ನೋಡಿದ್ದೀರಾ? ಹೌದು. ಹೋದಾಗ ಸಮ್ಟೈಮ್ಸ್ ಐ ಫೀಲ್ ಯಾಕೆ ಸಿನಿಮಾ ಮಾಡ್ತಾರೆ ಅಂತ ಆ ಥರ ಅನಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಥರ ಸಿನಿಮಾ ಬಂದಾಗ ಏನೋ ಎಂಟರ್ಟೈನ್ಮೆಂಟ್ ಇದಿರುತ್ತಲ್ಲ, ಎಂತೂಸಿಯಾಸಮು. ವಿ ಜಸ್ಟ್ ವಾಂಟ್ ಟು ಸೀ ಇಟ್ ಇನ್ ಥಿಯೇಟರ್ಸ್. ಕಾಯ್ತಾ ಇರೋ ಜನಕ್ಕೆ ಆಗಿದೆ. ಆ ನೋಟದಲ್ಲಿ ವಾಟ್ ಯು ಸೇ ವಿದ್ಯಾಪತಿ ಇಟ್ ಇಸ್ ಮೇಡಮ್, ಒಂದು ಫ್ಯಾಮಿಲಿ ಎಂಟರ್ಟೈನರ್ಸು ಯಾವತ್ತೂ ಸೋತಿಲ್ಲ ಮೇಡಮ್. ಈಗ ನಾನು ಯಾವಾಗಲೂ ನನಗೂ ಈ ಭಯ ಇದೆ. ಲಂಕೇಶ್ವರದೊಂದು ಮಾತಿದೆ, ಗೆಲುವಿನ ಖಚಿತತೆಯಲ್ಲೂ ಸೋಲಿನ ಎಚ್ಚರವಿರಬೇಕು ಅಂತ ಅಲ್ವಾ? ಅಂದರೆ ನೋ ಮ್ಯಾಟರ್ ನಾನು ಎಷ್ಟೇ ಕಾನ್ಫಿಡೆಂಟ್ ಇದ್ದರೂ ಒಂದು ಸಣ್ಣ ಅಳುಕು ಇರಬೇಕು, ಅದು ವಿಚ್ ಇಸ್ ಗುಡ್. ಸೊ ನೀವು ಹೇಳ್ತಿರೋ ಭಯ ನನಗೂ ಇದೆ ಮ್ಯಾಮ್. ಆದರೆ ಪುನಃ ಅಗೇನ್ ನಾನೇ ಪ್ರಶ್ನೆ ಮಾಡ್ಕೋತೀನಿ, ಟಗರು ಪಲ್ಯಲ್ಲಿ ನಾನು ಯಾರು? ನಾನು ಅಲ್ಲಲ್ಲಿ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದೆ ಬಿಟ್ಟರೆ ಟಗರು ಪಲ್ಯ ಮಾಡಿದಾಗ ನಾನು ಯಾರು ಅಲ್ಲ ಅಲ್ವಾ? ಬಟ್ ಜನ ಬಂದು ನೋಡಿದ್ರು ಅಲ್ವಾ, ಯಾಕೆ ಸಿನಿಮಾ ಚೆನ್ನಾಗಿತ್ತು ಅಂತ. ಸೊ ನಮ್ಮ ಕೆಲಸ ಚೆನ್ನಾಗಿರೋ ಸಿನಿಮಾ ಮಾಡೋದಷ್ಟೇ, ಜನ ಡಿಸೈಡ್ ಮಾಡ್ತಾರೆ ನೋಡಬೇಕು ಬೇಡವೋ ಅಂತ. ಬಟ್ ಕ್ರಿಕೆಟ್ ಇಸ್ ಟೇಕಿಂಗ್ ಓವರ್ ಸಿನಿಮಾ, ಎಸ್ಪೆಷಲಿ ಕಮಿಂಗ್ ಇನ್ ಡ್ಯೂರಿಂಗ್ IPL. ಏನಂತೀರ? ಏನು ಮೇಡಮ್, ಈಗ ಏನು 3 ಹೊತ್ತು IPL ನೋಡೋಕ್ಕಾಗತ್ತಾ? RCB ಇದ್ದಾಗ ನೋಡ್ತಾರೆ, ನಾನು ನೋಡ್ತೀನಿ. ಬೇರೆ ಟೈಮಲ್ಲಿ ಬಂದು ಸಿನಿಮಾ ನೋಡ್ತಾರೆ. ಬಟ್ ದೇ ಆರ್ ಮೋರ್ ಲೈಕ್ ಇಫ್ ಯು ಸಿ ಇವತ್ತು ಮೆಟ್ರೋಲಾಗಲಿ ಎಲ್ಲೇ ಆಗಲಿ ಅವರು ಸ್ಕೋರ್ ನೋಡೋಕ್ಕೆ ಇದು ಮಾಡ್ತಾ ಇರ್ತಾರೆ. ದ ಟಾಕ್ ಇಸ್ ಅಬೌಟ್ ಕ್ರಿಕೆಟ್. ಇದ್ರ ಕ್ರಿಕೆಟ್ ಜೊತೆ ಕಾಂಪೀಟ್ ಮಾಡೋಕ್ಕೆ ಶುರು ಆಗಿಬಿಟ್ಟಿದೆಯಲ್ಲ ಇವತ್ತು. ಬಟ್ ಎಲ್ಲದಕ್ಕೂ ಆಡಿಯನ್ಸ್ ಇದ್ದಾರೆ ಮ್ಯಾಮ್. ಹಂಗಾರೆ ಬೇರೆ ಭಾಷೆ ಸಿನಿಮಾಗಳು ಹೆಂಗೆ ಹೋಗ್ತಾ ಇದ್ದಾವೆ? ಎಲ್ಲ ಬೇರೆ ಭಾಷೆ. ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ಎಷ್ಟು ಸಿನಿಮಾಗಳು ಹೋಗಿದೆ, IPL ಟೈಮಲ್ಲಿ ಎಷ್ಟು ಓಡಿಲ್ಲ? ಅದು ಒನ್ ಟೈಮಲ್ಲಿ ನಾನು ಹೇಳ್ತಾರೆ ಇನ್ ಜನರಲ್ ಲಾಸ್ಟ್ ಇಯರ್ ತುಂಬ ಆಗಿದೆ. ಸೊ ವಿದ್ಯಾಪತಿ ವಿಲ್ ವಿನ್ ಓವರ್ RCB. ಅಲ್ಲ, ಜೊತೆಗೆ RCBನೂ ಗೆಲ್ಲಿ, ವಿದ್ಯಾಪತಿನೂ ಗೆಲ್ಲಿ, ಜೊತೆಯಾಗಿ. Okay, we will end up with this. So all the best. Thank you, ma'am. April 10th. ನಿಮಗೆ ಒಂದು ಟ್ರೇಲರ್ ಈಗ ನೀವು ಯಾಕೆ ಡಿಸೈಡ್ ಮಾಡ್ತೀರಾ ಮೇಡಮ್, ನಾನು ಈ ಸಿನಿಮಾಗೆ ಹೋಗಬೇಕು ಅಥವಾ ಇದು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಯಾಕೆ ಡಿಸೈಡ್ ಮಾಡ್ತೀರಾ ಮ್ಯಾಮ್? ನಾನು ಎಸ್ಪೆಷಲಿ ಒಬ್ಬೊಬ್ಬರು ಆ್ಯಕ್ಟರು, ಒಬ್ಬೊಬ್ರು ಡೈರೆಕ್ಟ್ರು, ಅವ್ರ ಪ್ರಕಾರ ಐ ಥಿಂಕ್ ವೈ ಶುಡ್ ಐ ವಾಚ್ ದ ಮೂವಿ ಅಂತ. ನಾನಿವಾಗ ಒಂದು ಎಕ್ಸಾಂಪಲ್ ಸೂರಿ ಫಿಲಮ್ ಅಂದ ತಕ್ಷಣ ಓಕೆ ಸೂರಿ ಫಿಲಮ್ ಇದೇ ಪ್ಯಾಟರ್ನಲ್ಲಿರುತ್ತೆ, ಏನೋ ರಿವರ್ಸ್ ಸ್ಕ್ರೀನ್ ಪ್ಲೇನೋ ಏನೋ ಆ ಥರ. ವೆನ್ ಎಸ್ಪೆಷಲಿ ಈವನ್ ಆ್ಯಕ್ಟರ್ಸು ಅಫ್ಕೋರ್ಸ್ ದ ವೆರಿ ಸ್ಟಾರ್ಸ್ ವಿ ಹ್ಯಾವ್ ಅ ಪರ್ಪಸ್ ಟು ಗೋ ಆ್ಯಂಡ್ ವಾಚ್ ದ ಮೂವಿ. ಬಟ್ ವೆನ್ ಇಟ್ ಕಮ್ಸ್ ಟು ಪರ್ಟಿಕ್ಯುಲರ್ಲಿ ನಾಗಭೂಷಣ್ ಅಂದಾಗ ನನ್ನ ನಗು ಬರುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ನನಗೆ ನಗು ಬೇಕು, ಬಿಕಾಸ್ ನಗು ಹೊಟ್ಟೋಗಿದೆ ಜೀವನದಲ್ಲಿ. ಸೊ ಆ ನಗು ನೋಡೋಕ್ಕೆ ನಾಗಭೂಷಣ್ ಸಿನಿಮಾ ನೋಡಬೇಕು ಅಂತ, ವಿದ್ಯಾಪತಿ ನೋಡಬೇಕು ಅಂತ.
And of course, definitely, I'm looking forward for Malaika because Kannada actors, especially heroines, ದಾವಣಗೆರೆ ಬೆಣ್ಣೆ ದೋಸೆ ಅವರು ತುಂಬ ಕಡಿಮೆ ಆಗಿದ್ದಾರೆ. ಸೊ ಈಚ್ ಟೈಮ್ ಶಿ ಡಸ್ ಅ ಮೂವಿ ಆ್ಯಂಡ್ ದೇರ್ಸ್ ಅ ಟಾಕ್ ಅಬೌಟ್ ಹರ್, ಐ ಫೀಲ್ ಎಸ್ ಶಿ ಶುಡ್ ಸ್ಟೇ. ನಮ್ಮದು ಸಿನಿಮಾ ಕೂಡ ಆ ಥರ ಡೆಫಿನೆಟಾಗಿ ಎಂಟರ್ಟೈನ್ ಮಾಡೇ ಮಾಡ್ತೀವಿ. ನನ್ನ ಉದ್ದೇಶ ಕೂಡ ಅದೇ ಮೇಡಮ್, ನಗಿಸ್ಬೇಕು, ಜನಗಳನ್ನ ಎಂಟರ್ಟೈನ್ ಮಾಡಬೇಕು. ನಾನು ಮುಂದೆ ಬರೋ ಸಿನಿಮಾಗಳು ಕೂಡ ಹಂಗೆ ಇರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದೇ ಥರ ಸ್ಕ್ರಿಪ್ಟ್ನ ಎದುರು ನೋಡ್ತಾ ಇದ್ದೀನಿ. ಸೊ ಹ್ಯಾವ್ ಯು ಸೈನ್ಡ್ ಎನಿಥಿಂಗ್? ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ನಂದೇ ಕತೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಶಿ ಹ್ಯಾಸ್ ಕಲ್ಟು. ಅವರು ತುಂಬ ಬ್ಯುಸಿ ಇದ್ದಾರೆ ಮ್ಯಾಮ್. ಅಷ್ಟೊಂದು ಬಿಸಿ ಇಲ್ಲ. ಬ್ಯುಸಿ ಆಗಬೇಕಲ್ಲ, ಬ್ಯುಸಿ ಆಗ್ಬೇಕ್ರಿ, ಬಿಸಿ ಇರಬೇಕು. ಆಗೋಣ. You will stay busy, both of you will stay busy as far as you entertain. All the best. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ಯೋ ಅವ್ನು ಹೆಂಗಿದ್ದಾನೆ ಅಂತ, ಒಳ್ಳೆ KGF ವಿಲನ್ ಥರ ಇದ್ದಾನೆ.